ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಮಪ್ಪ ದುಂಡಿಗೇರಿ, ಲೇಖಕರು ಸಮಗ್ರ ಸ್ಪರ್ಧಾ ಇತಿಹಾಸ ಮತ್ತು ಸಮಗ್ರ ಸ್ಪರ್ಧಾ ಭೂಗೋಳ. ಆತ್ಮೀಯರೇ, ಸುಮಾರು 15 ವರ್ಷಗಳಿಂದ ನಾನು ಇತಿಹಾಸ ಮತ್ತು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನೆ ಮಾಡುತ್ತಾ ಬಂದಿದ್ದೇನೆ. ಬಟ್ ಪ್ರಸ್ತುತ ನನ್ನದೇ ಆದಂಥ ಹೊಸ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದ್ದು ಸೋಮಪ್ಪ ದುಂಡಿಗೇರಿ ಅಂಥೇಳಿ. ಈಗಾಗಲೇ ನಾವು 3 ವಿಡಿಯೋಗಳನ್ನು ಈ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಇವತ್ತು ನಾನು 4ನೇ ವಿಡಿಯೋ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದಂಥ ನನ್ನ ಹಿತೈಷಿಗಳಿಗೆಲ್ಲ ತುಂಬ ಧನ್ಯವಾದಗಳು. ಬಟ್ ಇನ್ನೂ ನಿಮ್ಮ ಸ್ನೇಹಿತರಿಗೆ ಈ ಹೊಸ ಚಾನಲ್ ಬಗ್ಗೆ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗಾಗಿ ಮುಂದಿನ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಶಸ್ವಿ ಆಗಲಿ. ಬಟ್ ನಿಮ್ಮ ಅನಿಸಿಕೆಗಳು ನನಗೆ ಭಾಳಷ್ಟು ಮಹತ್ವಪೂರ್ಣ ಆಗ್ತವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತರಗತಿಯನ್ನು ಮಾಡುತ್ತಾ ಬರ್ತೇನೆ. ಅದಕ್ಕಾಗಿ ಇವತ್ತಿನ ಅವಧಿಯಲ್ಲಿ ನಾನು ನಿಮಗೆ ಹೊಸದಾಗಿ ನನ್ನದೇ ಆದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ಹೇಳ್ತಾ ಇದ್ದೇನೆ. ಅದು ಕ್ಲಾಸಿನ ಟೈಟಲ್ ಏನಂಥೇಳಿ ಈಗಾಗಲೇ ನಿಮಗೆ ಗೊತ್ತಾಯಿತು. ನೋಟಿನ ಗತ್ತು ನಿಮಗೆಷ್ಟು ಗೊತ್ತು ಅಂಥೇಳಿ. ನೋಟು ಅಂದರೆ ಕರೆನ್ಸಿ. ಆ ನೋಟಿನ ಗತ್ತು ನಿಮಗೆಷ್ಟು ಗೊತ್ತು ಎಂಬುದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇದನ್ನೇ ಮಾಡೆಲ್ ಆಗಿಟ್ಟುಕೊಂಡು, ಇದನ್ನೇ ಆಧಾರವಿಟ್ಟುಕೊಂಡು ಇವತ್ತಿನ ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಸ್ನೇಹಿತರೇ, ಪ್ರಾರಂಭಿಸುವುದಕ್ಕಿಂತ ಮೊದಲು ದುಡ್ಡು ಅಂದಾಗ ಈಗಿನ ಸ್ಥಿತಿ ಏನಿದೆ ಅನ್ನೋದಕ್ಕೆ ಚಿಕ್ಕದಾಗಿ ನನ್ನದೇ ಆದಂಥ ಹೇಳಿಕೆ ನೆನಪಾಯಿತು. ಈಗ ಎಂಥ ಕಾಲ ಬಂದಿದೆ ಸ್ನೇಹಿತರೆಂದಾಗ, ನೀವು ಸಾಲ ಕೇಳಿದವರಿಗೆ ಸಾಲ ಕೊಡದಿದ್ದರೂ ನಿಮ್ಮ ಸಂಬಂಧ ಮುರಿದು ಹೋಗುತ್ತದೆ. ಮತ್ತು ಸಾಲ ಕೊಟ್ಟು ಹಿಂದಕ್ಕೆ ಕೇಳಿದಾಗ ನಿಮ್ಮ ಸಂಬಂಧವು ಕೊನೆಗೊಳ್ಳುತ್ತದೆ. ಬಟ್ ಈಗಿರ್ತಕ್ಕಂಥ ಸತ್ಯ, ನಮಗೆ ಸಾಲ ಕೇಳಿದಾಗ ಸಾಲ ಕೊಡದಿದ್ದರೂ ಬಟ್ ಏನಂತ ಕೆಟ್ಟದಾಗ್ತೇವೆ. ಸಾಲ ಕೊಟ್ಟದ ಮೇಲೆ ನಾವು ವಾಪಸ್ ಕೇಳುವ ಟೈಮ್ದಲ್ಲಿ ಸಹಿತ ಕೆಟ್ಟದಾಗುತ್ತೇವೆ. ಬಟ್ ಆ ಸ್ಥಿತಿಗೆ ಏನಂತಂದಾಗ ಬಂದಿದೆ. ಹಣ ಇದ್ದರೆ ಎಲ್ಲನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಹಣ ಇಲ್ಲದಿದ್ದರೆ ಏನು ಪಡೆದುಕೊಳ್ಳಲು ಸಹಿತ ಸಾಧ್ಯ ಇಲ್ಲ ಅಂತ ಹೇಳುತ್ತಾ, ಬಟ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಈ ಎಕ್ಸಾಮ್ ದೃಷ್ಟಿಯಿಂದ ತಂದಂಥ ವಿಷಯ ಏನು ತಂದಾಗ, ನೋಟುಗಳು, ಆ ನೋಟಿನ ಮೇಲೆ ಇರ್ತಕ್ಕಂಥ ಚಿತ್ರಗಳ ಆಧಾರದ ಮೇಲೆ ಏನು ತಂದಾಗ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತೈತಿ. ಒಂದೊಂದು ಸಲ ಏನಾಗುತ್ತೆ, ನಮ್ಮ ಜೇಬಿನಲ್ಲೇ ನೋಟ್ ಇರುತ್ತೆ, ಬಟ್ ಆ ಪ್ರಶ್ನೆಗೆ ಆನ್ಸರ್ ಮಾಡುವಂಥ ಸಾಧ್ಯತೆ ಕಡಿಮೆ ಇರ್ತೈತಿ. ಅದಕ್ಕಾಗಿ ಏನಂತಂದಾಗ ಇವತ್ತಿನ ಅವಧಿಯಲ್ಲಿ ಯಾವ ನೋಟು ಎಷ್ಟು ಅಳತೆ ಐತಿ, ಯಾವ ಬಣ್ಣದ್ದೈತಿ, ಅಷ್ಟೇ ಅಲ್ಲದೆ ಆ ನೋಟಿನ ವಿಶೇಷತೆ ಏನಂತೇಳಿ ನಾನು ಪ್ರಾರಂಭಿಸುತ್ತೇನೆ. ಸಾಧ್ಯವಾದರೆ ನೀವು ಇದನ್ನೊಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬೇಕಂತೇಳಿ ಕೇಳಿಕೊಳ್ತೇನೆ. ಯಾಕಂದಾಗ ಈಗಾಗಲೇ ನೋಟ್ ಬ್ಯಾನ್ ಆಗಿದೆ, ಯಾವುದು 2000 ಬ್ಯಾನ್ ಆಗಿದೆ. ಆಧರಿಸೋದಕ್ಕೆ ಏನಂತಂದಾಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಎಕ್ಸಾಮ್ ದೃಷ್ಟಿಯಿಂದ ನಾನು ಇದರ ಬಗ್ಗೆ ತಿಳಿಸ್ತಾ ಇರ್ತೀನಿ. ಈ 2000 ನೋಟಿನ ಅಳತೆ ಸೈಜ್ ಎಷ್ಟಿರ್ತಿತ್ತು ಅಂದಾಗ 66 mm ಇಂಟು 166 mm ಅಂತೇಳಿ ಗೊತ್ತಾಗುತ್ತೆ. ಇದರ ಕಲರ್ ಯಾವ್ದಂದಾಗ ಮೆಜೆಂಡ ಅಂದಾಗ ನೆರಳೆ ಕಲರ್ ಅಂತ. ನೆರಳೆ ಅಂತಂದಾಗ ಕೆಂಪಾದ ನೆರಳೆ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ 500 ನೋಟಿನ ಅಳತೆ 66 ಅಂದಾಗ ಈ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಉದ್ದ ಎಷ್ಟಿರ್ತದೆ 146 mm ಅಂತೇಳಿ. ಇದು 66 ಇಂಟು 150 mm ಅಂತೇಳಿ. ಇದು ಕಲ್ಲು ಬೂದು ಬಣ್ಣದ ಇರ್ತೈತಿ. ಈಗಾಗಲೇ ನೋಡಿದ್ರೆ 500 ನೋಟು. ಹೀಗೆ ಏನಂತಂದ 200 ನೋಟು 66 mm ಇಂಟು 146 mm. ಇದು ಪ್ರಕಾಶಮಾನವಾದ ಹಳದಿ ಬಣ್ಣ ಅಂದಾಗ ಬ್ರೈಟ್ ಯೆಲ್ಲೋ ಅಂತೇಳಿ ಕರಿತೇವೆ. ಇನ್ನು 100 ರೂಪಾಯಿ ನೋಟು 73 ಇಂಟು 73 mm ಇಂಟು 157 mm. ಇದು ಬ್ಲೂ ಗ್ರೀನ್ ನೀಲಿ ಹಸಿರು ಬಣ್ಣದಿಂದ ಕೂಡಿರ್ತದೆ. ಇನ್ನು 50 ರೂಪಾಯಿ 66 mm ಇಂಟು 135 mm. ಇದು ಏನಂತಂದ ಪ್ರಕಾಶಮಾನವಾದಂಥ ನೀಲಿ ಬಣ್ಣ ಅಂತೇಳಿ ಇರ್ತೈತಿ. ಇನ್ನು 20 ರೂಪಾಯಿ ನೋಟಿನ ಮೇಲೆ ಅಳತೆ ಎಷ್ಟಿರ್ತದೆ ಅಂದರೆ 63 mm ಇಂಟು 129 mm. ಇದು ಗ್ರೀನ್ ಯೆಲ್ಲೋ ಹಸಿರು ಹಳದಿಯಿಂದ ಕೂಡಿರ್ತೈತಿ. 10 ರೂಪಾಯಿ ನೋಟಿನ ಮೇಲೆ ಏನಂತಂದಾಗ 10 ರೂಪಾಯಿ ನೋಟು 63 mm ಇಂಟು 123 mm ಇರ್ತೈತಿ. ಕಾಡುಗಂದು ಬಣ್ಣ ಅಂದರೆ ಚಾಕ್ಲೇಟ್ ಬ್ರೌನ್ ಅಂತೇಳಿ ಇರ್ತೈತಿ ಅಂತೇಳಿ. ಬಟ್ ಈ ಸೈಜನ್ನು ಸಹಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದ್ದೇ ಇರುತ್ತದೆ. ಹಾಗಾಗಿ ಏನಂತಂದಾಗ ಇದು ಇಂಪಾರ್ಟೆಂಟು. ಇನ್ನು ಇದರ ಬಗ್ಗೆ ಏನಂತಂದಾಗ ಒಂದೊಂದು ನೋಟಿನ ವಿಶೇಷತೆ ಎಕ್ಸಾಮ್ ದೃಷ್ಟಿಯಿಂದ ಏನಂತೇಳಿ ಡಿಸ್ಕಸ್ ಮಾಡ್ಕೊತ ಸಾಗೋನು. ಇಂಪಾರ್ಟೆಂಟ್ ಇದು ಸಹಿತ. ಹಾಗಾಗಿ 2000 ರೂಪಾಯಿ ನೋಟು ಅಂಥೇಳಿ ಗೊತ್ತು. 2000 ನೋಟು 2000 ನೋಟಿನ ಮೇಲೆ ಏನಂತಂದಾಗ ಹಿಂಭಾಗದಲ್ಲಿ ಏನು ಚಿತ್ರಿಸಲಾಗಿತ್ತು ಅಂತಂದಾಗ ಮಂಗಳಯಾನ ಅಂಥೇಳಿ ಚಿತ್ರಿಸಲಾಗಿತ್ತು. ಬಟ್ ಏನಂತಂದಾಗ 2000 ನೋಟನ್ನು ಮೊದಲ ಬಾರಿಗೆ ಪ್ರಿಂಟ್ ಹಾಕಿದ್ದು ನಮ್ಮ ಮೈಸೂರು ನೋಟು ಮುದ್ರಣಾಲಯದಲ್ಲಿ.
ಭಾರತದಲ್ಲಿ ನೋಟು ಮುದ್ರಣಾಲಯಗಳ 4 ಅದಾವು. ಕರ್ನಾಟಕದ ಮೈಸೂರು, ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶ ದೇವಾಸ್ ಮತ್ತು ಪಶ್ಚಿಮ ಬಂಗಾಳದ ಸಾಲ್ಮುನಿಕ್, ಸಾಲ್ಬೋಯಿ, ಔಸಂಗಾಬಾದ್ ಅಂತೇಳಿ ಕರಿತೇವಲ್ಲ, 4 ಕಡೆಗೆ ಏನಂತಂದಾಗ ನೋಟು ಮುದ್ರಣಾಲಯ ಅದಾವೆ. ಈ ಮಂಗಳಯಾನಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡ್ಕೊತ ಹೋಗ್ಲಿಕ್ಕಾಗಿ ಮಂಗಳಯಾನ ಅಂತೇಳಿ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತೇಳಿ ಕರಿತೀವಿ. ಮಾರ್ಸ್ ಆರ್ಬಿಟರ್ ಮಿಷನ್ ಏನಂತಂದಾಗ ಇದನ್ನು ಉಡಾವಣೆ ಮಾಡೋದು ದಿನಾಂಕ ಈಗಾಗಲೇ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಯಾವ ದಿನಾಂಕದಂದು ಏನಂತಂದಾಗ ಇದನ್ನು ಉಡಾವಣೆ ಮಾಡಲಾಯಿತು ಅಂತ ಹೇಳ್ತಿಲ್ಲಕ್ಕಾಗಿ ನವೆಂಬರ್ 5, 2013 ಇದನ್ನು ಉಡಾವಣೆ ಮಾಡಲಾಯಿತು. ಹಾಗಾಗಿ ನವೆಂಬರ್ 5 PSLV C-25 ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ PSLV C-25 ಎಂಬ ನೌಕೆಯಲ್ಲಿ ಇದನ್ನು ಉಡಾವಣೆ ಮಾಡಲಾಯಿತು. ಈ ಉಡಾವಣೆ ಮಾಡಿದಂಥ PSLV C-25 ಎಂಬ ನೌಕೆ ಹೋಗಿ ತಲುಪಿದ್ದು ಯಾವಾಗ ತಂದಾಗ 2014 ಸೆಪ್ಟೆಂಬರ್ 24 2014 ಸೆಪ್ಟೆಂಬರ್ 24 ಮಂಗಳನ ಕಕ್ಷೆಗೆ ಹೋಗಿ ತಲುಪಿತು. ಬಟ್ ವಿಶೇಷತೆ ಏನಂತಂದಾಗ ಮಾರ್ಸ್ ಆರ್ಬಿಟರ್ ಮಿಷನ್ ಎಂಬುದು ಹೋಗಿ ತಲುಪಿತು. ಅದು ಮೊದಲನೇ ಪ್ರಯತ್ನದಲ್ಲಿ, ಫಸ್ಟ್ ಅಟೆಂಪ್ಟದಲ್ಲಿ. ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದವರು ಏನಂತಂದಾಗ ಮಂಗಳನ ಅಧ್ಯಯನಕ್ಕೆಂದು ಹಲವಾರು ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದಾರೆ. ಬಟ್ ನಮ್ಮ ಉಪಗ್ರಹ ಉಡಾವಣೆ ಮಾಡೋದು ಮೊದಲನೇ ಪ್ರಯತ್ನದಲ್ಲಿ ಹೋಗಿ ತಲುಪುವುದು ಹೆಮ್ಮೆ ವಿಷಯ. ಜಗತ್ತಿನಲ್ಲಿ ಫಸ್ಟ್ ಅಟೆಂಪ್ಟದಲ್ಲಿ ರೀಚ್ಡ್ ಆಗಿದೆ. ಈಗ ಅದು ಕಡಿಮೆ ವೆಚ್ಚದಲ್ಲಿ, ಅತಿ ಕಡಿಮೆ ವೆಚ್ಚದಲ್ಲಿ, ಕೇವಲ 450 ಕೋಟಿ ವೆಚ್ಚದಲ್ಲಿ ಏನಂತಂದಾಗ ರೀಚ್ ಆಗಿದೆ. ಪ್ರಪಂಚದ ಬೇರೆ ಬೇರೆ ದೇಶದವರು ಏನಂತಂದಾಗ ಅತಿ ಹೆಚ್ಚು 1200 ಕೋಟಿ, 1800 ಕೋಟಿ, 1100 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ದವು. ನಾವು ಕೇವಲ 450 ಕೋಟಿ ವೆಚ್ಚದಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಹೋಗಿ ತಲುಪಿದ್ದು ನಮ್ಮ ಹೆಮ್ಮೆಯ ವಿಶೇಷ. ಅಷ್ಟೇ ಅಲ್ಲದೆ ಏನಂತಂದಾಗ ಇದು ಸೂರ್ಯ ಕೇಂದ್ರಿತ ಮಂಗಳ ಗ್ರಹದ ದಾರಿಯ ಕಕ್ಷೆಗೆ ಅಂದಾಗ ಹೋಗಿ ತಲುಪಿತು. ಹೋಗಿ ತಲುಪಿದಂಥ ವಿಶೇಷತೆ ಏನು ಅಂತ ಹೇಳಿ ತಿಳಿಲಕ್ಕಾಗಿ ಅಲ್ಲಿನ ಅಧ್ಯಯನಕ್ಕಾಗಿ ತಂದಾಗ ಭೂಮಿಯನ್ನು ಹೋಲುವಂಥ ಏಕೈಕ ಗ್ರಹ ಯಾವುದೋ ತಂದಾಗ ಅದು ಮಂಗಳ. ಮಂಗಳವು ಭೂಮಿಯಷ್ಟು 24 ಡಿಗ್ರಿ ತನ್ನ ಪೂರ್ವಕ್ಕೆ ವಾಲಿದ್ದಕ್ಕಾಗಿ ಅಲ್ಲಿಯೂ ಸಹಿತ ವಾತಾವರಣ ಇದೆ ಏನೋ, ಗುಡುಗು, ಮಿಂಚು, ಸಿಡಿಲು, ಮಳೆ, ಮೋಡ, ಕಾಮನಬಿಲ್ಲು ಇವೆಲ್ಲ ಉಂಟಾಗ್ತಾವಂತೇಳಿ ಊಹೆ ಇಟ್ಟುಕೊಂಡು ಇಡೀ ಪ್ರಪಂಚದಲ್ಲಿ ಏನಂತಂದಾಗ ಅತಿ ಹೆಚ್ಚು ಉಪಗ್ರಹಗಳನ್ನು ಏನಂತಂದಾಗ ಮಂಗಳನ ಅಧ್ಯಯನಕ್ಕೆ ಕಳಿಸಲಾಗುತ್ತಿದೆ. ಬಟ್ ಇದನ್ನು ಭೂಮಿಯ ಭವಿಷ್ಯತ್ ಗ್ರಹ ಅಂತೇಳಿ ಕರೀತಾರೆ, ಭೂಮಿಯ ಹೋಲುವಂಥ ಗ್ರಹ ಅಂತೇಳಿ, ಆಮೇಲೆ ಕೆಂಪು ಗ್ರಹ ಅಂತೇಳಿ ಕರೀತಾರೆ, ಅಂಗಾರ ಗ್ರಹ ಅಂತೇಳಿ, ಕುಜ ಗ್ರಹ ಅಂತೇಳಿ ಕರೀತಾರೆ. ಯಾವುದಕ್ಕೆ ಅಂತಂದಾಗ ಮಂಗಳಕ್ಕೆ. ಬಟ್ ಈ ಕಳಿಸಿದ ಏನಂತಂದಾಗ ಉದ್ದೇಶ ಏನಂತಂದಾಗ ಮಂಗಳನ ಮೇಲೆ ಮತ್ತು ವಾತಾವರಣ ಅಧ್ಯಯನ ಮಾಡುವುದು, ಅದರಲ್ಲೂ ವಿಶೇಷವಾಗಿ ಮಿಥೇನ್ ಅನಿಲ ಏರುವಿಕೆ ಹುಡುಕುವುದು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಇದು ಏನಂತಂದಾಗ ಇಸ್ರೋ ಉಡಾವಣೆ ಮಾಡಿದ್ದು ಅಂಥೇಳಿ ಕರೆಯಲಾಗ್ತೈತಿ. ಹೀಗಾಗಿ ಏನಂತಂದಾಗ ಈ ಭೂಮಿಯಿಂದ ಏನಂತಂದಾಗ ಸಮೀಪವಿರ್ತಕ್ಕಂಥ ಗ್ರಹ ಅಂತಂದಾಗ ಯಾವುದಾಗ್ತದೆ, ಶುಕ್ರ ಆಗ್ತದೆ. ಭೂಮಿಗೆ ಸಮೀಪವಾಗಿರ್ತಕ್ಕಂಥ ಗ್ರಹ ಶುಕ್ರ. ಭೂಮಿಯನ್ನು ಹೋಲುವಂಥ ಗ್ರಹ ಯಾವುದು ಅಂತಂದಾಗ ಮಂಗಳ ಅಂಥೇಳಿ ಕರಿತೇವೆ. ಹಾಗಾಗಿ ಮಂಗಳವು ಏನಂತಂದಾಗ ಈ ಹೊರಗ್ರಹಗಳ 4 ಹೊರಗ್ರಹಗಳನ್ನು ನೋಡ್ತೇವೆ. ಒಂದು ಮರ್ಕ್ಯುರಿ ಅಂತೇಳಿ, ಆಮೇಲೆ ವಿನಸ್ ಅಂತೇಳಿ, ಆಮೇಲೆ ಒಂದು ಅರ್ತ್ ಅಂತೇಳಿ, ಆಮೇಲೆ ಏನಂತಂದಾಗ ಮಾರ್ಸ್ ಅಂತೇಳಿ. ಹೀಗಾಗಿ ಏನಂತಂದಾಗ ಒಳಗ್ರಹಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಗ್ರಹ ಯಾವುದಂತಂದಾಗ ಮಂಗಳ ಅಂದಾಗ ಬುಧ ಅಂಥೇಳಿ, ಆಮೇಲೆ ಶುಕ್ರ ಅಂಥೇಳಿ, ಆಮೇಲೆ ಭೂಮಿ ಅಂಥೇಳಿ, ಆಮೇಲೆ ಮಂಗಳ. ಹೊರಗ್ರಹಗಳಲ್ಲಿ ಏನಂತಂದಾಗ ಕೊನೆಯದಾಗಿ ಇರ್ತಕ್ಕಂಥ ಗ್ರಹ ಯಾವುದಂತಂದಾಗಿದೆ ಹೊರಗ್ರಹಗಳ ಯಾಕೆ ಕರಿತೇವೆ, 4 ಅಂತರ್ಗ್ರಹಗಳು ಅಥವಾ ಒಳಗ್ರಹಗಳು ಅಂತೇಳಿ ಕರಿತೇವೆ, 4 ಹೊರಗ್ರಹಗಳು ಅಂತೇಳಿ ಕರಿತೇವೆ. ಯಾಕಂತಂದಾಗ ಇಲ್ಲಿ ಆಸ್ಟ್ರಾಯ್ಡ್ಸ್ ಬೆಲ್ಟ್ ಇದೆ ಅಂದಾಗ ಕ್ಷುದ್ರ ಗ್ರಹಗಳ ಬೆಲ್ಟ್ ಇದೆ. ಈ ಕಡೆ ಇರ್ತಕ್ಕಂಥ 4 ಗ್ರಹಗಳು ಈಗಾಗಲೇ ನಿಮಗೆ ಗೊತ್ತಿದ್ದಾವು, ಜುಪಿಟರ್ ಅಂತೇಳಿ, ಶಾಟರ್ನು, ಯುರೇನಸ್ಸು, ನೆಪ್ಚೂನ್. ಇವುಗಳು ಏನಂತಂದಾಗ ಹೊರಗ್ರಹಗಳು, ಔಟರ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್, ಇನ್ನರ್ ಪ್ಲಾನೆಟ್ ಅವರ್ ಸೋಲಾರ್ ಸಿಸ್ಟಮ್ ಅಂತೇಳಿ ಕರಿತೇವೆ. ಮಂಗಳ ಏನಂತಂದಾಗ ಗ್ರಹ 2 ಉಪಗ್ರಹಗಳು ಒಂದೈತಿ, ಒಂದು ಪೈಬೋಸ್ ಮತ್ತು ಡಿಮೋಸ್. ಡಿಮೋಸ್ಗಳು ಏನಂತಂದಾಗ ಒಂದು ಭಯ, ಒಂದು ದಿಗಿಲು ಅಂತೇಳಿ ಸೂಚನೆ ಕೊಡ್ತಾವು. ಇವೆರಡು ಏನಂತಂದಾಗ ನಾಯಿಗಳ ಹೆಸರುಗಳು ಅಂತೇಳಿ ಕರೆಯಲಾಗಿತ್ತು, ಭಯ ಮತ್ತು ದಿಗಲು. ಅಷ್ಟೇ ಅಲ್ಲದೆ ಮಂಗಳನಲ್ಲಿ ಏನಂತಂದಾಗ ಇಡೀ ಸೋಲಾರ್ ಸಿಸ್ಟಮ್ದಲ್ಲೇ ಅತ್ಯಂತ ಹೈಯೆಸ್ಟ್ ಮೌಂಟೇನ್ ಪೀಕ್ ಐತಿ ಅಂತೇಳಿ ಅಧ್ಯಯನದಿಂದ ತಿಳಿದು ಬಂದಿದೆ. ಅದು ಏನಂತ ನಿಕ್ಸ್ ಒಲಂಪಿಯಾ ಅಂಥೇಳಿ ಕರೆಯಲಾಗ್ತೈತಿ. ಅದು ಏನಂತಂದಾಗ ಮೌಂಟ್ ಎವರೆಸ್ಟ್ಗಿಂತ ಅತಿ ಎತ್ತರವಾಗಿದ್ದಕ್ಕಾಗಿ ಸೋಲಾರ್ ಸಿಸ್ಟಮ್ದಲ್ಲೇ ಸೌರಮಂಡಲದಲ್ಲೇ ಅತ್ಯಂತ ಎತ್ತರವಾದಂಥ ಎವರೆಸ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಏನಂತಂದಾಗ ಮೌಂಟ್ ಆಗಿದೆ, ಶಿಖರವಾಗೈತಿ ಅಂತೇಳಿ ತಿಳಿದು ಬರ್ತೈತಿ. ಸ್ನೇಹಿತರು ಏನಂತಂದಾಗ ಇದು ಮಂಗಳಯಾನಕ್ಕೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಂಡೇವಿ. ಇನ್ನು ಹಾಗೆ ಯಾವ್ಯಾವ ನೋಟಿನ ಮೇಲೆ ಯಾವ್ಯಾವ ವಿಶೇಷತೆ ಐತಿ ಅಂತೇಳಿ ನಾವು ಅಧ್ಯಯನ ಮಾಡ್ಲಿಕ್ಕಾಗಿ
ನೆಕ್ಸ್ಟು 500 ನೋಟಿನ ಮೇಲೆ 500 ನೋಟಿನ ಮೇಲೆ ಏನಂತಂದ ಕೆಂಪು ಕೋಟೆ ರೆಡ್ ಫೋರ್ಟ್ ಅಂತೇಳಿ ಕರೆಯಲಾಗ್ತೈತಿ. ಕೆಂಪು ಕೋಟೆ ಅಂಥೇಳಿ ಇದೆ. ಆ ಕೆಂಪು ಕೋಟೆಯ ವಿಶೇಷತೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಅಂತ ಹೇಳ್ತಿಲ್ಲಕ್ಕಾಗಿ ಇದು ದೆಹಲಿಯ ಕೆಂಪು ಕೋಟೆ ಅಂಥೇಳಿ ದೆಹಲಿಯಲ್ಲೈತಿ. ಬಟ್ ಯಾರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂದಾಗ ಮೊಘಲ್ ಸಾಮ್ರಾಟ ಶಹಾಜಾನ್ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಮೊಘಲ್ ಸಾಮ್ರಾಟನಾದ ಶಹಾಜಾನ್ ಕಾಲದಲ್ಲಿ 1639ರಿಂದ 1648 ಇಂಪಾರ್ಟೆಂಟ್ ಇದು. ಬಟ್ ಇಲ್ಲಿ ತನಕ ಗೋಳಗುಮ್ಮಟ ನಿರ್ಮಾಣ ಮಾಡಿದಂಥ ಅವಧಿ, ತಾಜ್ ಮಹಲ್ ನಿರ್ಮಾಣ ಮಾಡಿದಂಥ ಅವಧಿ ಕ್ವಶನ್ ಕೇಳೋದುಂಟು. ಬಟ್ ಏನಂತಂದಾಗ 1639-48 ಇದು ಕೇಳುವಂಥ ಸಾಧ್ಯತೆ ಇದೆ. ಇಷ್ಟೇ ಅಲ್ಲದೇನಂತಂದಾಗ ಇದನ್ನು ಮೊದಲು ಏನಂತೇಳಿ ಕರಿತಾ ಇದ್ದಂದಾಗ ಕಿಲಾ ಇ ಮುಬಾರಕ್ ಅಂತೇಳಿ ಕರಿತೀವಿ. ಅಂದಾಗ ಕಿಲಾ ಇ ಮುಬಾರಕ್ ಪರ್ಷಿಯನ್ ಭಾಷೆಯಲ್ಲಿ ಏನಾಗ್ತೈತೆ ಅಂದಾಗ ಪೂಜ್ಯ ಕೋಟೆ, ಪೂಜ್ಯನೀಯ ಕೋಟೆ ಅಂತ ಆಗ್ತೈತಿ. ಮತ್ತು ಇದು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಿಲ್ಲಕ್ಕಾಗಿ ಕೆಂಪು ಮರಳು ಕಲ್ಲಿನಿಂದ ಈ ಗೋಡೆಗಳ ನಿರ್ಮಾಣ ಮಾಡಿದ್ದಕ್ಕಾಗಿ ಇದನ್ನು ಲಾಲ್ ಕಿಲ್ಲಾ ಲಾಲ್ ಅಂದರೆ ಕೆಂಪು, ಕಿಲ್ಲಾ ಅಂದ್ರೆ ಕೋಟೆ, ಅಂದ ಕೆಂಪು ಕೋಟೆ, ಲಾಲ್ ಕಿಲ್ಲಾ ಅಂತಲೂ ಕರೆಯಲಾಗ್ತದೆ. ಕೆಂಪು ಮರಳಿನ ಶಿಲೆಯಿಂದ ನಿರ್ಮಿಸಲಾಗೈತಿ. ಬಟ್ ಇದು ನಿರ್ಮಾಣ ಮಾಡಿದ ಮೇಲೆ ಏನಂತಂದಾಗ ಸುಮಾರು 200 ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯ ಚಕ್ರವರ್ತಿಗಳೇನಂತಂದಾಗ ಮನೆಯಾಗಿತ್ತು, ನಿವಾಸವಾಗಿತ್ತು ಅಂತೇಳಿ ಕರೆಯಲಾಗ್ತೈತಿ. ಸುಮಾರು 200 ವರ್ಷಗಳ ಕಾಲ. ಅಷ್ಟೇ ಅಲ್ಲದೇನಂತಂದಾಗ ಇದರ ಶಿಲ್ಪಿ ಯಾರು ತಂದಾಗ ಉಸ್ತಾದ್ ಅಹಮದ್ ಲಾಹೋರಿ ಅಂತೇಳಿ ಕರೆಯಲಾಗ್ತದ. ಇದರ ಶಿಲ್ಪಿ ಉಸ್ತಾದ್ ಅಹಮದ್ ಲಾಹೋರಿ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೇನಂತಂದಾಗ ಇದು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ಐತಂದಾಗ ಇಂಡೋ ಸಾರ್ಸನಿಕ್ ಅಂತೇಳಿ ಕರಿಬೇಕು. ಇದನ್ನು ಇಂಡೋ ಪರ್ಷಿಯನ್ ಅಂದ್ರೆ ಒಂದೇ, ಇಂಡೋ ಸಾರ್ಸನಿಕ್ ಅಂದ್ರೆ ಒಂದೇ, ಇಂಡೋ ಇಸ್ಲಾಮಿಕ್ ಅಂದ್ರೆ ಸಹಿತ ಒಂದೇ. ಇದು 2007ರಲ್ಲಿ ಈ ಕೆಂಪು ಕೋಟೆ ರೆಡ್ ಫೋರ್ಟ್ ಏನಿದೆ ಅಂದಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಯುನೈಟೆಡ್ ನೇಷನ್ ಎಜುಕೇಷನ್ ಆ್ಯಂಡ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಇದರ ವಿಶೇಷತೆ 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆಗ ಏನಂತಂದಾಗ ಮೊದಲ ರಾಷ್ಟ್ರ ಧ್ವಜಾರೋಹಣ ಏನಂತಂದಾಗ ಇದೇ ಕೋಟೆಯ ಮೇಲೆ ನಡೆಯಿತು. ಇದೇ ಕೋಟೆಯ ಮೇಲೆ ಮೊದಲ ಬಾರಿ ನಡೆಯಿತು. ಅಂದಿನಿಂದ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ದಿನದಂದು ಭಾರತ ಪ್ರಧಾನಮಂತ್ರಿಗಳು ಏನಂತಂದ ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ, ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಕೆಂಪು ಕೋಟೆಯ ಎಲೆ. ಮತ್ತು ಇಲ್ಲಿಯವರೆಗೆ ಏನಂತಂದ ಕೆಂಪು ಕೋಟೆಯ ಮೇಲೆ ಅತಿ ಹೆಚ್ಚು ಬಾರಿ ರಾಷ್ಟ್ರಧ್ವಜವನ್ನು ಹಾರಿಸಿದಂಥ ಪ್ರಧಾನಮಂತ್ರಿ ಯಾರು ಅಂತೇಳಿ ಕೇಳೋಕ್ಕಾಗಿ ಅವರೇ ಜವಾಹರ್ಲಾಲ್ ನೆಹರು. ಇಲ್ಲಿಯವರೆಗೆ ಅತಿ ದೀರ್ಘವಾಗಿ ಏನಂತಂದಾಗ ಹಾರಿಸಿದವರು ಎಷ್ಟು ಬಾರಿ ಹಾರಿಸಿದ್ದಾರೆ ಜವಾಹರ್ಲಾಲ್ ನೆಹರು ಅವರು ತಂದಾಗ 17 ಬಾರಿ ಅತಿ ಹೆಚ್ಚು ಬಾರಿ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸಿದಂಥ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಸೆಕೆಂಡ್ ಏನಂತಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು 16 ಬಾರಿ. ನರೇಂದ್ರ ಮೋದಿಯವರು ಎಷ್ಟು ಬಾರಿ ಹಾರಿಸಿದ್ದಾರೆ ಅಂತಂದಾಗ 12 ಬಾರಿ ಹಾರಿಸಿದ್ದಾರೆ, 12 ಬಾರಿ. ಇನ್ನೊಂದು ವಿಶೇಷತೆ ಏನಂತಂದಾಗ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಪ್ರಧಾನಮಂತ್ರಿಯವರು ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದರೆ ಗಣರಾಜ್ಯೋತ್ಸವ ದಿನದಂದು ಜನವರಿ 26ರಂದು ಕೆಂಪು ಕೋಟೆಯ ಮೇಲೆ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡುತ್ತಾರೆ. ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಪ್ರಧಾನಮಂತ್ರಿಯವರು ರಾಷ್ಟ್ರಧ್ವಜ ಹಾರಿಸುವುದು ಯಾವ ದಿನ? ಸ್ವಾತಂತ್ರ್ಯ ದಿನಾಚರಣೆ ದಿನದಂದು. ರಾಷ್ಟ್ರಪತಿಗಳು ಅಂತಂದಾಗ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಕೆಂಪು ಕೋಟೆಯ ಈ ಒಳಭಾಗದಲ್ಲಿ ಏನಂತಂದಾಗ ಇನ್ನೂ ಹಲವಾರು ಪ್ರಮುಖವಾದಂಥ ಮಹಲ್ಗಳನ್ನು ಮಹಲ್ ಮೀನ್ಸ್ ಏನಂತಂದಾಗ ಅಲ್ಲಿದ್ದಂಥ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಅವುಗಳಿಗೆ ಏನಂತ ಕರಿತಾ ಇದ್ದಾರೆ ಅಂತ ಹೇಳ್ತಿಲ್ಲಕ್ಕಾಗಿ ಭಾಗಗಳು ಅಂದಾಗ ದಿವಾನ್ ಎ ಆಮ್ ಅಂತೇಳಿ ಕರಿತೇವೆ. ಇಂಪಾರ್ಟೆಂಟ್, ಇದು ಕೀ ಪಾಯಿಂಟ್. ಇದು KPSCಗೆ KS ಕೇಳುವಂಥ ಸಾಧ್ಯತೆ ಉಂಟು. ಹಾಗಾಗಿ ದಿವಾನ್ ಎ ಆಮ್ ಅಂತಂದಾಗ ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಿದ್ದ ಸ್ಥಳ. ಅದು ರಾಜನು ಸಾರ್ವಜನಿಕ ಸಭೆಗಳನ್ನು ನಡೆಸುವಂಥ ಸ್ಥಳಕ್ಕೆ ಏನಂತೇಳಿ ಕರಿತಿದ್ದಾಗ ದಿವಾನ್ ಎ ಆಮ್ ಅಂತೇಳಿ. ದಿವಾನ್ ಎ ಕಾಸ್ ಅಂತಂದಾಗ ರಾಜನು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತಿದ್ದ ಖಾಸಗಿ ದರ್ಬಾರ್, ಖಾಸಗಿ ಸಭಾ ಮಂಟಪ ಅಂದಾಗ VIP ವಿಸಿಟೇಟ್ ಮಾಡುವಂಥ ಒಂದು ಸ್ಥಳ ಅದೇ ಕೋಟೆಯಲ್ಲಿ ಒಂದು ಕಡೆಗೆ ನಿಗದಿಪಡಿಸಿದ್ದರು. ಅದನ್ನು ದಿವಾನ್ ಎ ಕಾಸ್. ಇನ್ನು ರಂಗಮಹಲ್ ಎಂಬ ಪದದ ಅರ್ಥನೇ ತಿಳಿಸ್ತೈತಿ. ರಾಣಿಯರು ಮತ್ತು ನರ್ತಕಿಗಳು ಏನಂತಂದ ಮಹಿಳೆಯರು ಇರ್ತಕ್ಕಂಥ ಸ್ಥಳ.
ಮತ್ತು ರಂಗಮಹಲದಲ್ಲಿ ಒಂದೊಂದು ಸಲ ಏನಂತಂದಾಗ ರಾಜನು ನೃತ್ಯ ಕಾರ್ಯಕ್ರಮ ಸಹಿತ ನಡೆಸ್ತಾ ಇದ್ದನು ಅಂತೇಳಿ ಕರೆಯಲಾಗ್ತೈತಿ. ಬಟ್ ಇದರತಕ್ಕಂಥ ಒಳಭಾಗಗಳು ಕೆಂಪು ಕೋಟೆಯ ಒಳಭಾಗದಲ್ಲಿದ್ದಂಥ ಪ್ರಮುಖವಾದಂಥ ಭಾಗಗಳು. ಇನ್ನು ಲಾಹೋರ್ ದ್ವಾರ ಅಂತೇಳಿ ಪ್ರವಾಸಿಗರು ಪ್ರವೇಶಿಸಲು ಬಳಸುವ ಮುಖ್ಯ ದ್ವಾರ. ನೋಡಿ, ಈ ಕೆಂಪು ಕೋಟೆಗೆ ಪ್ರಮುಖವಾಗಿ 2 ದ್ವಾರಗಳಿದಾವೆ. ಒಂದು ಏನಂತಂದಾಗ ಪೂರ್ವದ ಬಾಗಿಲು ಅಂತೇಳಿ ಕರಿತೀವಿ. ಇನ್ನೊಂದು ಏನಂತಂದಾಗ ಪಶ್ಚಿಮದ ಬಾಗಿಲು ಅಂತೇಳಿ ಕರಿತೀವಿ. ಈ ಪಶ್ಚಿಮದ ಬಾಗಿಲಿಗೆ ಏನೆಂದು ಕರೆಯಲಾಗ್ತೈತಿ ಅಂತ ಹೇಳ್ತಿಲ್ಲಕ್ಕಾಗಿ ಪಶ್ಚಿಮದ ಬಾಗಿಲಿಗೆ ಲಾಹೋರ್ ಗೇಟ್ ಅಂತೇಳಿ ಕರೀತಾರೆ. ಲಾಹೋರ್ ಗೇಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದು, ಲಾಹೋರ್ ಗೇಟ್. ಆಮೇಲೆ ಪೂರ್ವದ ಬಾಗಿಲಿಗೆ ಏನೆಂದು ಕರೆಯಲಾಗ್ತದೆ, ದೆಹಲಿ ಗೇಟ್ ಅಂತ ಕರೆಯಲಾಗ್ತದೆ. ದೆಹಲಿ ಗೇಟ್ ಎಂದು ಕರೆಯಲಾಗ್ತೈತಿ. ನೋಡಿ, ಇಷ್ಟು ಕೆಲವೊಂದು ಕೀ ಪಾಯಿಂಟ್ಗಳನ್ನ ನೆನಪಿಡಬೇಕು. ಯಾವ ಕಾಲದಲ್ಲಿ ನಿರ್ಮಿಸಲಾಗೈತಿ, ಯಾವ ಅವಧಿಯಲ್ಲಿ ನಿರ್ಮಿಸಲಾಗೈತಿ, ಫಸ್ಟ್ ಧ್ವಜ ಹಾರಿಸಿದಂಥ ವ್ಯಕ್ತಿ, ಅತಿ ಹೆಚ್ಚು ಬಾರಿ ಧ್ವಜ ಹಾರಿಸಿದಂಥ ವ್ಯಕ್ತಿ ಪ್ರಧಾನಮಂತ್ರಿಗಳು, ಆಮೇಲೆ ನರೇಂದ್ರ ಮೋದಿ ಅವರು ಎಷ್ಟು ಬಾರಿ ಹಾರಿಸಿದ್ದಾರೆ ಅಂಥೇಳಿ, ಆಮೇಲೆ ಏನಂತಂದಾಗ ಯಾವ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿತು, ಯಾವ ಶಿಲೆಯಲ್ಲಿ ನಿರ್ಮಿಸಲಾಗೈತಿ, ದಿವಾನ್ ಇ ಕಾಸ್ ರಂಗಮಹಲ್, ಆಮೇಲೆ ಪೂರ್ವದ ಬಾಗಿಲಿಗೆ ಪಶ್ಚಿಮದ ಬಾಗಿಲಿಗೆ ಏನೆಂದು ಕರೆಯಲಾಗುತ್ತದೆ. ಮತ್ತು ಶಹಜಾನ್ ಅಷ್ಟೇ ಅಲ್ಲದೇನಂತಂದಾಗ ಇಲ್ಲೇ ಮಯೂರ್ ಸಿಂಹಾಸನವನ್ನು ಸಹಿತ ನಿರ್ಮಿಸಿದ. 1 ಕೋಟಿ ವೆಚ್ಚದಲ್ಲಿ ವಜ್ರಖಚಿತವಾದಂಥ ಪಿಕಾಕ್ ಥ್ರೋನ್ ಅಂತೇಳಿ ಕರೆಯಲಾಗ್ತೈತಲ್ಲ, ಅದನ್ನು ನಿರ್ಮಿಸಿದ. ಅದರ ಬಗ್ಗೆನೂ ಒಂದು ಸಲ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ಹೋಗ್ಲಕ್ಕಾಗಿ ಅದೇ ಎಷ್ಟು ರೂಪಾಯಿ ನೋಟು ಅಂತ ಹೇಳ್ತಿಲ್ಲಕ್ಕಾಗಿ 200 ನೋಟು. ಈಗಾಗಲೇ ನಾವು 2000 ನೋಡಿದೇವಿ, ಆಮೇಲೆ ಏನಂತಂದಾಗ 500 ನೋಡಿದೇವಿ, 200 ನೋಟಿನ ಮೇಲೆ ಏನಿದೆ ಅಂತಂದಾಗ ಸಾಂಚಿ ಸ್ತೂಪ ಅಂತೇಳಿದೆ. ಸಾಂಚಿ ಸ್ತೂಪ ಏನಂತಂದಾಗ ಇದು ಭಾರತದ ಅತ್ಯಂತ ದೊಡ್ಡದಾದಂಥ ಸ್ತೂಪವಾಗಿದೆ. ಸಾಂಚಿ ಸ್ತೂಪ ಏನಂತಂದಾಗ ಬೌದ್ಧ ಸ್ತೂಪ ಎಂದರೇನು ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ನಿಮಗೆ. ಸ್ತೂಪ ಎಂದರೇನು ಗೊತ್ತೇನು? ಬುದ್ಧನ ಅವಶೇಷಗಳ ಅಡಿಯ ಮೇಲೆ ಕಟ್ಟಲಾದಂಥ ಗೊಮ್ಮಟಾಕಾರದ ಕಟ್ಟಡಗಳಿಗೆ ಸ್ತೂಪ ಅಂತೇಳಿ ಕರಿತೀವಿ. ಹೀಗೆ ಈ ಮೌರ್ಯರ ಕಾಲದಲ್ಲಿ ಸ್ತೂಪಗಳ ರಚನೆಯಾಗಿದ್ದು ಎಷ್ಟು 1000 ಸ್ತೂಪಗಳ ರಚನೆಯಾಗಿದ್ದು ಅಂತ ಹೇಳೋಕ್ಕಾಗಿ 84,000 ಸ್ತೂಪಗಳು ಕಂಡು ಬರ್ತವೆ ಭಾರತದಲ್ಲಿ. 84,000 ಸ್ತೂಪಗಳು ಕಂಡು ಬರ್ತಾವು. ಅಷ್ಟರಲ್ಲಿ ಅತ್ಯಂತ ದೊಡ್ಡದೊಂದು ಸ್ತೂಪ ಯಾವತ್ತಂದಾಗ ಸಾಂಚಿ ಸ್ತೂಪ ಅಂತೇಳಿ. ಈ ಸಾಂಚಿ ಬೌದ್ಧ ಸ್ತೂಪ ಐತಲ್ಲ, ಇದು ಭಾರತದ ಯಾವ ಸ್ಟೇಟದಲ್ಲಿದೆ ಅಂತಂದಾಗ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಈ ಭೂಪಾಲ್ ಸಮೀಪದಲ್ಲಿದ್ದಂಥ ಒಂದು ಜಿಲ್ಲೆ ರಾಯಸೇನಾ ಜಿಲ್ಲೆ ಅಂತೇಳಿ, ರಾಯಸೇನಾ ಡಿಸ್ಟಿಕ್ದಲ್ಲೈತಿ. ಭೋಪಾಲ್ನಿಂದ ಸುಮಾರು ಏನಂತಂದಾಗ 46ರಿಂದ 50 ಕಿಲೋಮೀಟರ್ ದೂರದಲ್ಲಿ ಸಾಂಚಿ ಸ್ತೂಪ ಕಂಡು ಬರ್ತೈತಿ. ಇಲ್ಲಿ ಮಹಾಸ್ತೂಪವನ್ನು, ಇದನ್ನು ಗ್ರೇಟ್ ಸ್ತೂಪ ಅಥವಾ ಇದನ್ನು ಸ್ತೂಪ ಸಂಖ್ಯೆ 1 ಸ್ತೂಪ 1 ಅಂತೇಳಿ ಕರೀತಾರೆ. ಮೌರ್ಯರ ಕಾಲದಲ್ಲಿ ಅಶೋಕ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇದನ್ನು ಮೂಲತಃ ಇಟ್ಟಿಗೆಗಳಿಂದ ನಿರ್ಮಿಸಲಾದಂಥ ಇದು. ತದನಂತರದಲ್ಲಿ ಏನಂತಂದಾಗ ಇದನ್ನು ಶಾತವಾಹನರ ಆಡಳಿತದ ಅವಧಿಯಲ್ಲಿ ಮತ್ತು ಮುಂದೆ ಬರೆದಂಥ ರಾಜರುಗಳ ಆಡಳಿತದ ಅವಧಿಯಲ್ಲಿ ಕಂಪ್ಲೀಟ್ ಹಾಕುವಂಥ ಹೇಗೆ ಬಂತು ಅಂದಾಗ ಇಟ್ಟಿಗೆಗಳಿಂದ ಅವಶೇಷ ಹೊಂದಿದಂಥ ಅದನ್ನು ಕಲ್ಲಿನಿಂದ ಏನಂತಂದು ನಿರ್ಮಿಸಲು ಪ್ರಾರಂಭಿಸಲಾಯಿತು. ಇದು ಭಾರತದ ಅತ್ಯಂತ ಹಳೆಯ ಕಲ್ಲಿನ ರಚನೆಗಳಲ್ಲಿ ಒಂದಾಗಿತ್ತು. ನೋಡಿ, ಕಲ್ಲಿನಿಂದ ಮೊದಲಿಗೆ ಏನಂತಂದಾಗ ಮೊದಲಿಗೆ ಇದನ್ನು ಇಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು ಅಶೋಕನ ಕಾಲದಲ್ಲಿ. ತದನಂತರದಲ್ಲಿ ಏನಂತಂದಾಗ ಕಲ್ಲಿನಿಂದ ನಿರ್ಮಿಸಲಾಯಿತು ಅಂಥೇಳಿ ಹೇಳಲಾಯಿತು ಈಗಾಗಲೇ. ಅಷ್ಟೇ ಅಲ್ಲದೇನಂತಂದಾಗ ಸುತ್ತಲೂ ಪ್ರದಕ್ಷಿಣೆ ಪಥ ಹಾಕುವಂಥ ಅವಕಾಶವಿದೆ. ಆಮೇಲೆ ಏನಂತಂದಾಗ ಇವುಗಳಿಗೆ ಶಿಲಾ ತೋರಣಗಳಿದಾವೆ. ಶಿಲಾ ತೋರಣಗಳ ತಂದಾಗ ಈ ರೀತಿಯಾದಂಥ ಏನಂತಂದ ತೋರಣ ಇರ್ತೈತಿ. ಮಧ್ಯದಲ್ಲಿ ಏನಂತಂದಾಗ ಧರ್ಮ ಚಕ್ರ ಅಂತೇಳಿ ಇರ್ತೈತಿ. ಆಮೇಲೆ ಈ ಕಡೆಗೆ ಏನಂತಂದಾಗ ಬುದ್ಧನ ಕೆಲವೊಂದು ಸಂಕೇತಗಳು ಅಂದಾಗ ಬುದ್ಧನು ಅರಮನೆ ತ್ಯಾಗ ಮಾಡಿದ ಸಂಕೇತ, ಬುದ್ಧನ ಜನನದ ಸಂಕೇತ, ಬುದ್ಧನು ಏನಂತಂದಾಗ ಪ್ರಥಮ ಬೋಧನೆ ನೀಡಿದ ಸಂಕೇತ, ಬುದ್ಧನು ಏನಂತಂದಾಗ ಮಹಾಪರಿನಿರ್ವಾಣವಾದಂಥ ಸಂಕೇತಗಳನ್ನು ಇಲ್ಲಿ ನಾವು ನೋಡಲಾಗಿದೆ. ಶಿಲಾ ತೋರಣಗಳ ಮೇಲೆ ಕೆತ್ತನೆಗಳು, ಬೌದ್ಧ ಜಾತಕತೆಗಳು, ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಕೆತ್ತಿಸಲಾಗಿದೆ ಅಂತೇಳಿ ಕರೆಯಲಾಗ್ತೈತಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಸ್ತೂಪ ಎಲ್ಲಿದೆ ಅಂತಂದಾಗ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಕಂಡು ಬರ್ತೈತಿ. ಹಂಗೆ ಭಾರತದ ಅತ್ಯಂತ ದೊಡ್ಡದ ಸ್ತೂಪ ಏನಂತಂದಾಗ ಸಾಂಚಿ ಸ್ತೂಪ. ಪ್ರಸ್ತುತ ಇದು 200 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದ್ದು. ಅಷ್ಟೇ ಅಲ್ಲದೇನಂತಂದಾಗ ಇನ್ನೊಂದು ವಿಷಯ ಗೊತ್ತಿರಬೇಕು. 1989ರಲ್ಲಿ 1989 ನೋಡಿ, 1989ರಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಇಂಪಾರ್ಟೆಂಟ್ 1989ದಲ್ಲಿ. ಇಲ್ಲಿನ ಸ್ತೂಪಗಳು, ದೇವಾಲಯಗಳು ಮತ್ತು ವಿಹಾರಗಳು ನಿರ್ಮಾಣ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಕ 12ನೇ ಶತಮಾನದವರೆಗೆ ಹರಡಿವೆ.
ಹೀಗಾಗಿ ಏನಂತಂದಾಗ ಇದು ಈಗಾಗಲೇ ಹೇಳಿದಂತೆ 200 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದೆ. ಸಾಂಚಿ ಸ್ತೂಪ ಅಂದಾಗ ಇಷ್ಟು ಕೆಲವೊಂದು ಕೀ ಪಾಯಿಂಟ್ಗಳು ನೆನ್ಪಿಡಬೇಕು. ಮಧ್ಯಪ್ರದೇಶದ ರಾಯಸೇನ್ ಜಿಲ್ಲೆಯಲ್ಲಿದೆ. ಆಮೇಲೆ ಭೋಪಾಲದಿಂದ ಸಮೀಪದಲ್ಲಿದೆ, 48ರಿಂದ 50 ಕಿಲೋಮೀಟರ್ದಲ್ಲಿದೆ. ಅಶೋಕನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಆಮೇಲೆ ಇದನ್ನು ಮೊದಲಿಗೆ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿದ್ದು ಆಮೇಲೆ ಕಲ್ಲಿನಿಂದ 1989ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡದ್ದು. ಜಾತಕತೆಗಳು, ಬುದ್ಧನಿಗೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳು ಏನಂತಂದಾಗ ಅಲ್ಲಿ ಕಂಡು ಬರ್ತವು. ಅಷ್ಟೇ ಅಲ್ಲದೆ ಏನಂತಂದಾಗ ಬುದ್ಧನ ಅತ್ಯಂತ ಪ್ರೀತಿಯ ಶಿಷ್ಯರಾದಂಥ ಸಾರಿಪುತ್ರ, ಇದು ಇಂಪಾರ್ಟೆಂಟು, ಸಾರಿಪುತ್ರ ಮತ್ತು ಮಹಾ ಮೊಗ್ಗಶಾಲನ ಈ ಅವಶೇಷಗಳನ್ನು ಈ ಸ್ತೂಪದಲ್ಲಿ ಇಡಲಾಗಿದೆ. ಹೀಗಾಗಿ ಅಸ್ಥಿಗಳನ್ನು ಇಡಲಾಗಿದೆ, ಅವಶೇಷಗಳನ್ನು ಇಡಲಾಗಿದೆ ಅಂತೇಳಿ ಗೊತ್ತಾಗ್ತದೆ. ಇಂಪಾರ್ಟೆಂಟು, ಸಾರಿಪುತ್ರ ಮತ್ತು ಮಹಾಮೊಗ್ಗಲನ ಚಿತ್ರ ಅಂದಾಗ ಅವಶೇಷಗಳನ್ನು, ಅಸ್ಥಿಗಳನ್ನು ಇಲ್ಲಿ ಇಡಲಾಗೈತಿ. ಇಟ್ಟ ಮೇಲೆ ಏನಂತಂದ್ರೆ ಗೊಮ್ಮಟಾಕಾರದ ಕಟ್ಟಡವನ್ನು ನಿರ್ಮಿಸಲಾಗೈತಿ. ಹಾಗಾಗಿ ಏನಂತಂದಾಗ ಇದೊಂದು ಪ್ರಸಿದ್ಧವಾದಂಥ ಬೌದ್ಧ ಸ್ತೂಪ ಅಂತೇಳಿ ಇಂಪಾರ್ಟೆಂಟು. ಆಮೇಲೆ ಮುಂದಕ್ಕೆ ಏನಂತಂದಾಗ ಸಾಗಲಕ್ಕಾಗಿ 100 ರೂಪಾಯಿ ನೋಟು. 100 ರೂಪಾಯಿ ನೋಟಿನ ಮೇಲೆ ಏನಿದೆ ಅಂತಂದರೆ ನೋಟಿನ ಹಿಂಭಾಗದಲ್ಲಿ ಸಹಿತ ಬರೆದಿರ್ತಾರೆ ರಾಣಿ ಕಾ ವಾವ್, ರಾಣಿ ಕಾ ವಾವ್. ಈ ರಾಣಿ ಕಾ ವಾವ್ ಎಂಬುದು ಏನಂತಂದಾಗ ಹೊಸ 100 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಮುದ್ರಿಸಲಾಗೈತಿ ಅಂತೇಳಿ ಗೊತ್ತಾಗ್ತೈತಿ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆ, ಹಳೆ 500 ನೋಟಿನ ಮೇಲೆ ಯಾವ ಚಿತ್ರ ಇತ್ತು ಅಂತೇಳಿ ನನಗೆ ಕಾಮೆಂಟದಲ್ಲಿ ತಿಳಿಸಿ. ಆಮೇಲೆ 500 ರೂಪಾಯಿ ನೋಟಿನ ಮೇಲೆ ಈ ರಾಣಿ ಕಾ ವಾವ್ ಅಂತೇಳಿ ಕರಿತಾವಲ್ಲ, ಈಗಾಗಲೇ ಏನಂತಂದಾಗ ಗೊತ್ತಿದ್ದಂತೆ ಇದು ಮೆಟ್ಟಿಲುಗಳಿಂದ ನಿರ್ಮಾಣ ಮಾಡಿದಂಥ ಒಂದು ಬಾವಿ. ಇದು ಯಾವ ಸ್ಟೇಟದಲ್ಲಿ ಐತಿ ಅನ್ನೋದಕ್ಕೆ ಗುಜರಾತ್ ಸ್ಟೇಟದಲ್ಲಿ ಐತಿ. ಗುಜರಾತ್ ಸ್ಟೇಟದ ಪಾಟ್ನಾ ಅಂತೇಳಿ ಒಂದು ಡಿಸ್ಟಿಕ್ ಇದೆ. ಪಾಟ್ನಾ ಅಂತೇಳಿ ಬಿಹಾರದಲ್ಲಿ ಒಂದಿದೆ, ಅದು ಅಲ್ಲ. ಹೀಗಾಗಿ ಏನಂತಂದಾಗ ಇದು ಸರಸ್ವತಿ ನದಿಯ ದಡದ ಮೇಲೆ, ಸರಸ್ವತಿ, ಗಾಗ್ರಾ, ಗುಪ್ತಗಾಮಿನಿ ನದಿ ಅಂತ ಹೇಳ್ತೇವಲ್ಲ, ಆ ನದಿಯ ದಡದ ಮೇಲೆ. ಇದನ್ನು 11ನೇ ಶತಮಾನದಲ್ಲಿ ಕ್ರಿಸ್ತ ಶಕ 1063ರಲ್ಲಿ ಸೋಲಂಕಿ ಅರಸನಾದಂಥ 1ನೇ ಭೀಮದೇವ ತನ್ನ ರಾಣಿಯ ಸವಿ ನೆನಪಿಗಾಗಿ ಅಂದಾಗ ಯಾರು ಉದಯಮತಿ, ತನ್ನ ರಾಣಿಯಾದಂಥ ಉದಯಮತಿ ಸವಿ ನೆನಪಿಗಾಗಿ ಇದನ್ನು ನಿರ್ಮಿಸಿದನು ಅಂತೇಳಿ ಕೇಳಲಾಗ್ತದೆ. ಸೋಲಂಕಿ ಅರಸನಾದಂಥ 1ನೇ ಭೀಮದೇವ, ಸೋಲಂಕಿ ಅರಸನಾದ 1ನೇ ಭೀಮದೇವ ಎಲ್ಲಿ ನೆನಪಿಡಬೇಕು ಗೊತ್ತೇನು? ಹಾಗಾಗಿ ಮೊಹಮ್ಮದ್ ಗಜನಿ ಭಾರತದ ಮೇಲೆ ಒಟ್ಟು 17 ಬಾರಿ ದಾಳಿ ಮಾಡಿದ್ದಾನೆ. ಮೊಹಮ್ಮದ್ ಗಜನಿ 17 ಬಾರಿ ದಾಳಿ ಮಾಡಿದ್ದು ಅವನ ಅತ್ಯಂತ ಪ್ರಮುಖವಾದಂಥ ದಾಳಿ ಸೋಮನಾಥ ದೇವಾಲಯದ ಮೇಲಿನ ದಾಳಿ. ಸೋಮನಾಥ ದೇವಾಲಯದ ಮೇಲಿನ ದಾಳಿ ಮೊಹಮ್ಮದ್ ಗಜನಿ ಎಷ್ಟನೇ ದಾಳಿ ಆಗೈತೆ ಅಂದಾಗ 16ನೇ ದಾಳಿ ಆಗೈತಿ. ಆ 16ನೇ ದಾಳಿಯಾಗಿದ್ದು ಗುಜರಾತ್ನಲ್ಲಿದ್ದಂಥ ಆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂಥ ಸಂದರ್ಭದಲ್ಲಿ ತಡೆಗಟ್ಟಲು ಪ್ರಯತ್ನ ಪಟ್ಟಂಥ ಸೋಲಂಕಿ ಅರಸ ಆತನೇ 1ನೇ ಭೀಮದೇವ. ಬಟ್ ಈ ಭೀಮದೇವ ಅಂದಾಗ ಮೊಹಮ್ಮದ್ ಗಜನಿಯ ಬಗ್ಗೆ, ಸೋಮನಾಥ ದೇವಾಲಯದ ಮೇಲಿನ ದಾಳಿಯ ಬಗ್ಗೆ, ಅಷ್ಟೇ ಅಲ್ಲದೆ ಏನಂತಂದಾಗ 16ನೇ ದಾಳಿಯ ಬಗ್ಗೆ ನೆನಪಿಗೆ ಬಂತು. ಹಾಗಾಗಿ ಏನಂತಂದಾಗ ಉದಯಮತಿ ಸವಿ ನೆನಪಿಗೆ ನಿರ್ಮಿಸಲಾಗಿದ್ದನು. ಬಟ್ ಇದೇನಂತಂದಾಗ ಇದು ಗುರ್ಜರ ವಾಸ್ತುಶಿಲ್ಪ ಶೈಲಿಯಲ್ಲಿ ಐತಿ. ಮಾರು ಗುರ್ಜರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದರ ವಿಶೇಷತೆ ಏನು ಅಂತೇಳಿ ತಿಳಿಯಕ್ಕಾಗಿ ಈ ಬಾವಿಯನ್ನು, ರಾಣಿ ಕಾ ವಾವನ್ನು, ಒಂದು ದೇವಾಲಯವನ್ನು ನಿರ್ಮಿಸಿದ ಮೇಲೆ ಆ ದೇವಾಲಯವನ್ನು ತಲೆ ಕೆಳಗಾಗಿ ಇಟ್ಟರೆ ಯಾವ ರೀತಿಯಾಗಿ ಶೇಪ್ ಆಗ್ತೈತೆ ನೋಡು, ಮಾಡೆಲ್ ಆಗ್ತೈತೆ ನೋಡು, ಆ ರೀತಿಯಾಗಿ ಏನಂತಂದಾಗ ನಿರ್ಮಿಸಲಾಗಿದೆ. ನೋಡಿ, ಇದರ ತಲೆ ಕೆಳಗಾದ ದೇವಸ್ಥಾನದ ರೂಪದಲ್ಲಿ ನಿರ್ಮಿಸಲಾಗಿದೆ. ಇದು ಮೆಟ್ಟಿಲುಗಳು 7 ಹಂತಗಳಲ್ಲಿದ್ದಾವೆ. ಇದರ ಮೆಟ್ಟಿಲುಗಳು ಎಷ್ಟು ಹಂತಗಳಲ್ಲಿ? 7 ಹಂತಗಳಲ್ಲಿ. ಇದು ಸುಮಾರು 64 ಮೀಟರ್ ಉದ್ದ ಆಮೇಲೆ 20 ಮೀಟರ್ ಅಗಲ, 27 ಮೀಟರ್ ಆಳವಿದೆ. 27 ಮೀಟರ್ ಅಡಿ ಅಲ್ಲ, 27 ಮೀಟರ್. 27 ಮೀಟರ್ ತಂದಾಗ ಅಡಿ ಲೆಕ್ಕದಲ್ಲಿ ಮಾಡಿದಾಗ 27 × 3.3 ಮಾಡಿದಾಗ ಅಷ್ಟು ಅಡಿ ಆಳ ನಮಗೆ ಸಿಗ್ತೈತಿ. ಇದು 500ಕ್ಕೂ ಹೆಚ್ಚು ಪ್ರಧಾನ ಶಿಲ್ಪಗಳು ಮತ್ತು ಸಾವಿರಾರು ಸಣ್ಣ ಶಿಲ್ಪಗಳನ್ನು ಒಳಗೊಂಡೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಈ ಬಾವಿಯು ಗೋಡೆಗಳ ಮೇಲೆ ಅಸಂಖ್ಯಾತ ಸುಂದರವಾದಂಥ ಕೆತ್ತನೆಗಳಲ್ಲಿ ಇವೆ. ಅಷ್ಟೇ ಅಲ್ಲದೆ ಅವುಗಳಲ್ಲಿ ಬಹುತೇಕ ಶಿಲ್ಪಗಳು ವಿಷ್ಣುವಿನ ಅವತಾರಗಳಾದ ಕಲ್ಕಿ, ರಾಮ, ಕೃಷ್ಣ, ನರಸಿಂಹ, ವಾಮನ, ವರಾಹಗಳನ್ನೇನಂತಂದ ವಿವಿಧ ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ಏನಂತಂದ ಕೆತ್ತಲಾಗೈತಿ. ಅಷ್ಟೇ ಅಲ್ಲದೆ ಹಲವಾರು ನರ್ತಕಿಗಳ ಭಂಗಿಗಳನ್ನು ಕೆತ್ತಲಾಗೈತಿ. ಹಲವಾರು ನರ್ತಕಿಗಳ ಭಂಗಿಗಳ ತಂದ ಯೋಗಿನಿ ಅಂತ ಹೇಳ್ತೇವೆ, ಅಪ್ಸರಿ ಅಂತ 16 ವಿವಿಧ ಶೃಂಗಾರ ಭಂಗಿಗಳು
ಇಲ್ಲಿ ಏನಂತಂದಾಗ ನಿರ್ಮಿಸಲಾಗೈತಿ, ಅದ್ಭುತವಾಗೈತಿ. ಇದು ಸಹಿತ 2014ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಅಂತೇಳಿ. ಸಾಂಚಿ ಸ್ತೂಪ ಸೇರ್ಪಡೆಗೊಂಡದ್ದು 1989, ರಾಣಿ ಕಾ ವಾವ್ ಸೇರ್ಪಡೆಗೊಂಡದ್ದು 2014, ಕೆಂಪು ಕೋಟೆ ಸೇರ್ಪಡೆಗೊಂಡದ್ದು 2007. ಯಾವ್ಯಾವ ವಿಶೇಷತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಆಮೇಲೆ ಏನಂತಂದಾಗ ಈ ರಾಣಿ ಕಾ ವಾವ್ ಎಂಬುದು ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಕೀ ಪಾಯಿಂಟ್ಗಳು ಇಂಪಾರ್ಟೆಂಟು. ಯಾರು ನಿರ್ಮಾಣ ಮಾಡಿದ್ದಾರು, ಯಾವ ಡಿಸ್ಟಿಕ್ದಲ್ಲಿ ಇದೆ, ಅಷ್ಟೇ ಅಲ್ಲದೆ ಏನಂತಂದಾಗ ಅದು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿದೆ, ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ, ತಲೆ ಕೆಳಗಾಗಿ ಏನಂತಂದ ದೇವಾಲಯದ ರೀತಿಯಲ್ಲಿ ಇದನ್ನು ಕೆತ್ತಲಾಗಿದೆ. ಹಾಗಾಗಿ ಏನಂತಂದಾಗ ಹಲವಾರು ನೃತ್ಯದ ಭಂಗಿಗಳು ಇಲ್ಲಿ ನಾವು ಕಾಣಬಹುದಾಗಿದೆ ಅಂತೇಳಿ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನೆಕ್ಸ್ಟ್ ನಾವು ನೋಡ್ಲಿಕ್ಕಾಗಿ ನಮ್ಮ ಕನ್ನಡ ನಾಡಿನ ಕಲ್ಲಿನ ರಥ. ಹೀಗಾಗಿ ಕಲ್ಲಿನ ರಥ ಯಾವ ನೋಟಿನ ಮೇಲೆ ಐತಂದಾಗ ಹೊಸ 50 ರೂಪಾಯಿ ನೋಟಿನ ಮೇಲಿದೆ, ಹಂಪಿಯ ಕಲ್ಲಿನ ರಥ. ಹೀಗಾಗಿ ಸ್ಟೋನ್ ಚಾರಿಟ್ ಅಂತೇಳಿ ಕರಿತೀವಿ. ಬಟ್ ಹಂಪಿಯ ಕಲ್ಲಿನ ರಥ ಯಾವ ದೇವಾಲಯದ ಮುಂಭಾಗದಲ್ಲಿದೆ ಅಂತೇಳಿ ಗೊತ್ತಿದೆ ನಿಮಗೆ? ಹಂಪಿಯ ಕಲ್ಲಿನ ರಥ ಯಾವ ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಲಾಗಿದೆ ಅಂದಾಗ ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ, ಕರ್ನಾಟಕ ಹಂಪಿ. ಬಟ್ ವಿಜಯ ವಿಠಲ ನೋಡಿ ಇಂಪಾರ್ಟೆಂಟು, ಅಲ್ಲಿ ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿದೆ ಅಂತೇಳಿ ಆಪ್ಷನ್ಸ್ ಇರ್ತೈತಿ. ಹಾಗಾಗಿ ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ ಐತಿ. ಇದು ಇಡೀ ಜಗತ್ತಿನಲ್ಲಿ ಏನಂತಂದಾಗ ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಲಾದಂಥ ರಥ ಆಗೈತಿ. ಬಟ್ ಇದು ಹಂಪಿ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಈಗಾಗಲೇ ಗೊತ್ತೈತಿ. 1986ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡದ್ದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಹೋಬಳಿಯಲ್ಲಿತ್ತಿದ್ದು ಹಂಪಿ. ಹಾಗಾಗಿ ಅಷ್ಟೇ ಅಲ್ಲದೆ ಏನಂತಂದಾಗ ಇದನ್ನು ಕೃಷ್ಣದೇವರಾಯ, ಶ್ರೀಕೃಷ್ಣ ದೇವರಾಯನ ಏನಂತಂದಾಗ ಒಡಿಸ್ಸಾದ ಕೋನಾರ್ಕ್ ದೇವಾಲಯದ ಮಾಡೆಲ್ದಲ್ಲಿ 16ನೇ ಶತಮಾನದಲ್ಲಿ ಏನಂತಂದಾಗ ನಿರ್ಮಿಸಿದನು. ಅಷ್ಟೇ ಅಲ್ಲದೆ ಒಡಿಸ್ಸಾದ ಕೋನಾರ್ಕ್ ದೇವಾಲಯ ಸೂರ್ಯ ಮಂದಿರ ದೇವಾಲಯದಿಂದ ಪ್ರಭಾವಿತವಾಗಿ ಅದೇ ಮಾದರಿಯಲ್ಲಿ ನಿರ್ಮಿಸಿದನು. ಬಟ್ ಈ ರಥವು ಏನಂತಂದಾಗ ಮೂಲತಃ ಹಿಂದೂ ದೇವತೆಯಾದ ಗರುಡನಿಗೆ ಅಂದಾಗ ವಿಷ್ಣುವಿನ ವಾಹನ ಗರುಡನಿಗೆ ಅರ್ಪಿಸಲಾಗೈತಿ ಅಂತೇಳಿ ಗೊತ್ತಾಗುತ್ತೆ. ಬಹಳಷ್ಟು ಇಂಪಾರ್ಟೆಂಟು. ಹಾಗಾಗಿ ಈ ಕಲ್ಲಿನ ರಥ ಒಂದೇ ಶಿಲೆಯಲ್ಲಿ ನಿರ್ಮಿಸಲಾಗಿದ್ದು ಅಂಥೇಳಿ ಈ ಪ್ರಸ್ತುತ ಏನಂತಂದಾಗ ಮೇಲಿನ ಶಿಖರ ಏನಂತಂದಾಗ ಬಿದ್ದು ಹೋಗಿದೆ, ಮೇಲಿನ ಶಿಖರ ಬಿದ್ದು ಹೋಗೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಇದನ್ನು ಗ್ರಾನೈಟ್ ಅಂದಾಗ ಎಂಥ ಗ್ರಾನೈಟು ಅಂತಂದಾಗ ಬಿಳಿ ಬೆನಚು ಶಿಲೆಗಳು ಅಂತೇಳಿ ಕರಿತೀವಿ. ಬಿಳಿ ಬೆನಚು ಶಿಲೆಗಳು ಅಂದಾಗ ನೋಡಿ ಇಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ವಾಸ್ತುಶಿಲ್ಪ ಶೈಲಿಯನ್ನು ವೇಸರ್ ಶೈಲಿ ಅಂತೇಳಿ ಕರಿತೇವೆ. ವೇಸರ್ ಶೈಲಿ ಅಂತಂದಾಗ ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡೂ ಮಿಶ್ರಣಗೊಳ್ಗೊಂಡಂಥ ಶೈಲಿಯನ್ನು ವೇಸರ್ ಶೈಲಿ ಅಂತೇಳಿ ಕರಿತೇವೆ. ಬಟ್ ವೇಸರ್ ಶೈಲಿಯಲ್ಲಿ ಬಾದಾಮಿ ಚಾಲುಕ್ಯರ ಪ್ರಮುಖವಾದಂಥ ಕಟ್ಟಡಗಳು ನಾವು ಯಾವ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಅಂತಂದಾಗ ಈ ಕೆಂಪು ಮರಳು ಶಿಲೆಗಳಿಂದ ನಿರ್ಮಿಸಿದರು. ಆಮೇಲೆ ಹೊಯ್ಸಳ ಶೈಲಿಯ ದೇವಾಲಯಗಳಿದಾವಲ್ಲ, ಯಾವ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಅಂತಂದಾಗ ಅವು ಕಪ್ಪು ಬಳಪದ ಶಿಲೆಗಳಿಂದ ನಿರ್ಮಿಸಿದರು. ವಿಜಯನಗರ ಕಾಲದಲ್ಲಿದ್ದಂಥ ದೇವಾಲಯದ ಲಕ್ಷಣಗಳನ್ನು ದ್ರಾವಿಡ ವಿಕಸಿತ ಶೈಲಿ ಎಂದು ಕರೆಯಲಾಗ್ತೈತಿ. ಆ ದ್ರಾವಿಡ ವಿಕಸಿತ ಶೈಲಿಯಲ್ಲಿದ್ದಂಥ ಈ ವಿಜಯನಗರ ಕಾಲದಲ್ಲಿ ಬಳಸಲಾದಂಥ ಕಲ್ಲಿನ ವಿಧ ಯಾವುದು ಅಂತೇಳಿ ನನಗೆ ಕೆಳಗಡೆಗೆ ತಿಳಿಸಿ. ಬಟ್ ಏನಂತಂದರೆ ದೇವಾಲಯದ ಆಕಾರ ವಿನ್ಯಾಸಗೊಳಿಸಲಾಗಿ ದೊಡ್ಡದಂಥ ರಥ ಐತಿ. ಈ ರಥಕ್ಕೆ ವಿಶೇಷತೆ ಏನು ಗೊತ್ತೇನು? ಎರಡೂ ಬದಿಯಲ್ಲಿ ಕಲ್ಲಿನ ಚಕ್ರಗಳು, ಬಟ್ ಕಲ್ಲಿನ ಚಕ್ರಗಳು ತಿರುಗುವುದಿಲ್ಲ. ಬಟ್ ಆದರೆ ನಾವು ಹಂಪಿಗೆ ಹೋದಾಗ ಕಲ್ಲಿನ ರಥದ ಪಕ್ಕದಲ್ಲಿ ಆ ಚಕ್ರಕ್ಕೆ ಒಂದು ಕೈಯನ್ನು ಇಟ್ಟು ಅದನ್ನು ತಳ್ಳಿದ ಬರ್ತಾರ, ಫೋಟೋ ಕ್ಲಿಕ್ ಮಾಡಿ ಸ್ಟೇಟಸ್ದಲ್ಲಿ ಇಡ್ತೇವೆ. ಬಟ್ ಅದು ತಿರುಗುವುದಿಲ್ಲ. ಅಷ್ಟೇ ಅಲ್ಲದೆ ಏನಂತಂದಾಗ ಮೂಲತಃ ಈ ಮೇಲಿನ ಕೆತ್ತನೆಗಳು ಮತ್ತು ವಿನ್ಯಾಸಗಳು ಬಹಳ ಆಕರ್ಷಿತವಾಗಿವೆ ಅಂತೇಳಿ ಗೊತ್ತಿದೆ. ಈ ರಥವು ಮೂಲತಃ ಈ ಕುದುರೆಗಳಿಂದ ಎಳೆಯಲ್ಪಡುತ್ತಿತ್ತದು. ಎರಡು ಕುದುರೆಗಳನ್ನು ಏನಂತಂದ ಅಕ್ಕಪಕ್ಕದಲ್ಲಿ ಕೆತ್ತಲಾಗಿತ್ತಂದಾಗ ಕಲ್ಲಿಂದ ಏಕಶಿಲೆಯಲ್ಲಿ ಕೆತ್ತಲಾಗಿತ್ತು. ಪ್ರಸ್ತುತ ಏನಂತಂದಾಗ ಅದು ಅವಶೇಷ ಹೊಂದಿದ್ದು ಅದಕ್ಕೆ ಸಿಮೆಂಟ್ನಿಂದ ಮಾಡಲಾದಂಥ ಆನೆಗಳ ಪ್ರತಿಮೆಗಳನ್ನು ಈಗಿಟ್ಟಿದ್ದಾರೆ. ಬಟ್ ಮೂಲತಃ ಆನೆಗಳಿರಲಿಲ್ಲ, ಕುದುರೆಗಳು ಎಳೆದುಕೊಂಡು ಹೋಗುವಂಥ ದೃಶ್ಯ ಇತ್ತದ. ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ ಪ್ರಸಿದ್ಧ ಏನಂತಂದಾಗ ಸಂಗೀತ ಮಂಟಪ ಇತ್ತು ಅಂತೇಳಿ ಗೊತ್ತಲ್ಲ, ಆ ದೇವಾಲಯದ ಮುಂಭಾಗದಲ್ಲಿ ಪ್ರಸ್ತುತ ಆನೆಗಳನ್ನು ಜೋಡಿಸಲಾಗೈತಿ. ಈ ಆನೆಗಳು ನಂತರ ದಿನಗಳಲ್ಲಿ ಸೇರಿಸಲಾಗೈತಿ ಅಂತ ಹೇಳಾಗ್ತೈತಿ.
ಬಟ್ ರಥದ ಗೋಡೆಗಳು, ಸ್ತಂಭಗಳ ಮೇಲೆ ಪುರಾಣ ದೇವತೆಗಳು ಮತ್ತು ವಿಜಯನಗರದ ಏನಂತಂದ್ರೆ ಅಂದಿನ ಜೀವನ ಶೈಲಿಯನ್ನು ಬಿಂಬಿಸುವ ಸುಂದರವಾದಂಥ ಸಂಕೀರ್ಣವಾದಂಥ ಕೆತ್ತನೆಗಳು ನಾವು ಕಾಣ್ತೇವೆ. ನಾವು ಹೋದಾಗ ಸೂಕ್ಷ್ಮವಾಗಿ ಗಮನ ಹರಿಸಲ್ಲ, ಅಲ್ಲಿಟ್ಟು ಹೋಗಿ ಒಂದು ಫೋಟೋ ಕ್ಲಿಕ್ ಮಾಡಿ ಸ್ಟೇಟಸ್ ಇಟ್ಟು ನಡಿ ಅಂದ್ಬಿಡ್ತೇವೆ. ಬಟ್ ಏನಂತಂದಾಗ ವಿದೇಶಿಗಳು ಏನಂತಂದಾಗ ಹಂಪಿಗೆ ಭೇಟಿ ನೀಡಿ ಎಲ್ಲ ದೇವಾಲಯಗಳನ್ನು ಸೂಕ್ಷ್ಮವಾಗಿ ನೋಡಿ ಅದನ್ನು ಸುಮಾರು ಒಂದೂವರೆ ತಿಂಗಳ ತನಕ ಅಧ್ಯಯನ ಮಾಡದ ಮೇಲೆ ಏನಂತಂದಾಗ ಅವ್ರು ತಮ್ಮದೇ ಆದಂಥ ಊಹಾತ್ಮಕವಾದಂಥ ಯಾವ ರೀತಿಯಾಗಿ ಇತ್ತು ಅನ್ನೋದು ಕಲ್ಪನೆ ಮಾಡಿಕೊಳ್ತಾರೆ. ಬಟ್ ಏನಂತಂದಾಗ ಇದು ಕಲ್ಲಿನ ರಥ. ಹಂಪಿಯ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ವಿಜಯನಗರ ಸಾಮ್ರಾಜ್ಯ ಹೇಳುವಂಥ ಸಮಯದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಏನಂತಂದಾಗ ಹೇಳಲಾಗ್ತೈತಿ. ಅಷ್ಟೇ ಅಲ್ಲದೇನಂತಂದಾಗ ಮುಂದಿನ ರೂಪಾಯಿ ಎಷ್ಟು ಇರಬಹುದು ಅಂತೇಳಿ ಊಹೆ ಮಾಡಿ ಈಗಾಗಲೇ ನಾವು 2000 ಆಯಿತು, 500 ಆಯಿತು, ಆಮೇಲೆ ಇದು 500 ಆಯಿತು, 200 ಆಯಿತು, 100 ಆಯಿತು, ಆಮೇಲೆ 50. ಈಗ ಉಳಿದದ್ದು ಎಷ್ಟು? 20 ರೂಪಾಯಿ ನೋಟ್. 20 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಏನಿದೆ ಅಂತಂದಾಗ ಪ್ರಸಿದ್ಧವಾದಂಥ ಎಲ್ಲೋರ ಕೇವ್ಸ್ ನೋಟಿನ ಹಿಂಭಾಗದಲ್ಲಿ ಬರೆಯಲಾಗಿರ್ತೈತಿ ಎಲ್ಲೋರದ ಗುಹೆಗಳು. ಸ್ನೇಹಿತರು, ಎಲ್ಲೋರದ ಗುಹೆಗಳು ಯಾವ ಸ್ಟೇಟದಲ್ಲಿ ಬರ್ತಾವೆ ಅಂತೇಳಿ ಗೊತ್ತಿದೆ. ಅದೇ ಮಹಾರಾಷ್ಟ್ರದಲ್ಲಿ ಬರ್ತಾವೆ. ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂದಾಗ ಔರಂಗಾಬಾದ್ ಜಿಲ್ಲೆ. ಬಟ್ ಔರಂಗಾಬಾದ್ ಜಿಲ್ಲೆಗೆ ಪ್ರಸ್ತುತ ಏನಂತಿಡಲಾಗೈತಿ ಅಂತಂದಾಗ ಸಂಭಾಜಿನಗರ್ ಡಿಸ್ಟಿಕ್. ಔರಂಗಾಬಾದ್ ಜಿಲ್ಲೆಗೆ ಪ್ರಸ್ತುತ ಸಂಭಾಜಿನಗರ್ ಡಿಸ್ಟಿಕ್, ಸಂಭಾಜಿನಗರ್ ಜಿಲ್ಲೆ ಎಂದು ನಾಮಕರಣ ಮಾಡಲಾಗಿದೆ. ಛತ್ರಪತಿ ಶಿವಾಜಿಯ ಮಗನಾದ ಸಂಭಾಜಿಯನ್ನು ಕೊಲೆ ಮಾಡಿದಂಥ ಸೈನ್ಯ ಔರಂಗಜೇಬನ ಸೈನ್ಯ. ಅದಕ್ಕಾಗಿ ಮರಾಠ ಸರ್ಕಾರ ಏನು ಮಾಡಿದೆ ಅಂತಂದಾಗ ಸಂಭಾಜಿನಗರ್ ಡಿಸ್ಟಿಕ್ ಅಂತೇಳಿ ಶಿವಾಜಿಯ ಮಗನ ಸವಿನೆನಪಿಗಾಗಿ ಇಡಲಾಗಿದೆ. ಎಸ್, ಇಲ್ಲಿ ಏನಂತಂದಾಗ ಈ ಸಂಭಾಜಿನಗರ್ ಡಿಸ್ಟಿಕ್ ಹೋದರೆ ಅಲ್ಲಿಂದ ಸಮೀಪದಲ್ಲಿ ಒಂದು 30 ಕಿಲೋಮೀಟರ್ ಆಸುಪಾಸಿನಲ್ಲಿ ಒಂದು ದೂರದಲ್ಲಿ ಎಲ್ಲೋರ ಕೇವ್ಸ್ಗಳು ಕಂಡು ಬರ್ತವೆ. ಇವು ಎಲ್ಲೋರ ಗುಹೆಗಳನ್ನು ಯಾವ ಶತಮಾನದಲ್ಲಿ ಕೆತ್ತಲಾಗಿದೆ ಅಂತಂದಾಗ 6ರಿಂದ 10ನೇ ಶತಮಾನದ ಅವಧಿಯಲ್ಲಿ. ಇಂಪಾರ್ಟೆಂಟು, 6ರಿಂದ 10ನೇ ಶತಮಾನದ ಅವಧಿಯಲ್ಲಿ ಇವುಗಳನ್ನು ನಿರ್ಮಿಸಲಾಗೈತಿ. ಇಲ್ಲಿ ಒಟ್ಟು ಎಷ್ಟು ಗುಹೆಗಳು ಕಂಡು ಬರ್ತವೆ ಅಂದ್ರೆ 34 ಗುಹೆಗಳು ಕಂಡು ಬರ್ತವೆ. ಇಂಪಾರ್ಟೆಂಟು, 34 ಗುಹೆಗಳು ಕಂಡು ಬರ್ತವೆ. ಆ ಗುಹೆಗಳು ಯಾವ್ಯಾವ ಧರ್ಮಕ್ಕೆ ಸಂಬಂಧಪಟ್ಟವು ಅನ್ನೋದು ಇಂಪಾರ್ಟೆಂಟು. ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವು, ಆಮೇಲೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವು, ಆಮೇಲೆ ಏನಂತಂದಾಗ ಜೈನ ಧರ್ಮಕ್ಕೆ ಸಂಬಂಧಪಟ್ಟವು. ಯಾವ್ಯಾವ ಧರ್ಮ? ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮಕ್ಕೆ ಸಂಬಂಧಪಟ್ಟವು. ಇಲ್ಲಿ ನಿಮಗೆ ಪ್ರಶ್ನೆ ಏನಂತಂದಾಗ ಈ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಈ ಒಟ್ಟು 34 ಗುಹಾಲಯಗಳಲ್ಲಿ ಎಷ್ಟನೇ ಗುಹೆಯಿಂದ ಎಷ್ಟನೇ ಗುಹೆಯವರೆಗೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುಹಾಲಯಗಳದಾವು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಹೀಗಾಗಿ ಏನಂತಂದಾಗ 1ನೇ ಗುಹೆಯಿಂದ 11ನೇ ಗುಹೆಯ ತನಕ ಯಾವ ತಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವು. 12ನೇ ಗುಹೆಯಿಂದ 29ನೇ ಗುಹೆಯ ತನಕ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟವು. 30ನೇ ಗುಹೆಯಿಂದ 34ನೇ ಗುಹಾಲಯ ತನಕ ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟವು. ಇಂಪಾರ್ಟೆಂಟು, 1ರಿಂದ 11ನೇ ಗುಹೆಗಳು ಬೌದ್ಧ ಧರ್ಮ ಅಂದಾಗ ಎಷ್ಟಾಯಿತು ಅಂತ ಎಣಿಸಿ. 12ರಿಂದ 29ನೇ ಗುಹಾಲಯಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವು. 30ರಿಂದ 34ನೇ ಗುಹಾಲಯಗಳು ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟವು. ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇವುಗಳು ಅಷ್ಟೇ ಅಲ್ಲದೆ ಇದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದಂಥ ಗುಹಾಲಯಗಳು. ಅಜಂತಾದ ಗುಹಾಲಯಗಳು ಗುಪ್ತರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದವ. ಈ ಎಲ್ಲೋರದ ಗುಹೆಗಳು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿವೆ. ಆ ನಿರ್ಮಿಸಲ್ಪಟ್ಟ ಒಟ್ಟು ಗುಹಾಲಯಗಳಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಒಂದು 2 ಗುಹಾಲಯಗಳು ಬಹಳಷ್ಟು ಇಂಪಾರ್ಟೆಂಟು. 2 ಗುಹಾಲಯಗಳು ಯಾವ ಅಂತೇಳಿ ತಿಳಿಯಕ್ಕಾಗಿ, ಒಂದು 16ನೇ ಗುಹಾಲಯ, ಅದು ಕೈಲಾಸನಾಥ ದೇವಾಲಯ ಇದೆ. ಎಲ್ಲೋರದ ಕೈಲಾಸನಾಥ ದೇವಾಲಯ ಈ ರಾಷ್ಟ್ರಕೂಟರ ಸ್ಥಾಪಕನಾದ ದಂತಿದುರ್ಗನ ಚಿಕ್ಕಪ್ಪನಾದಂಥ 1ನೇ ಕೃಷ್ಣನು ಈ ಗುಹಾಲಯವನ್ನು ನಿರ್ಮಿಸಿದ್ದಾನೆ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ, ಆತನ ಪುತ್ರ ಸಂತಾನ ಇಲ್ಲದೆ ಆತ ಸತ್ತು ಹೋದಾಗ ಆತನ ಚಿಕ್ಕಪ್ಪನಾದಂಥ ಈ 1ನೇ ಕೃಷ್ಣ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇರ್ತಾನೆ. 1ನೇ ಕೃಷ್ಣನ ರಾಜಕೀಯ ಕೇಂದ್ರ ಯಾವುದಾಗಿರುತ್ತೆ? ಎಲ್ಲೋರದಲ್ಲಿ 16ನೇ ಗುಹಾಲಯದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದಂಥ ಒಂದೇ ಬಂಡೆಯಲ್ಲಿ ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಲಾದಂಥ ದೇವಾಲಯವನ್ನು ಕೆತ್ತಿಸಿದಾನು. ಅಷ್ಟೇ ಅಲ್ಲದೆ ಏನಂತಂದಾಗ ಈ ದೇವಾಲಯ ಸುಮಾರು
1108 ಅಡಿ ಏನಂತಂದ ಎತ್ತರವಾಗಿದ್ದು ಒಂದೇ ಶಿಲೆಯಲ್ಲಿ. ಹಲವಾರು ಇದನ್ನು ನೋಡಿದಂಥ ಕಲಾ ವಿಮರ್ಶಕರು ಏನಂತಂದಾಗ ಇದು ಮಾನವನಿಂದ ನಿರ್ಮಿತವಾದಂಥ ದೇವಾಲಯ ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ. ಯಾಕಂದಾಗ ದೇವಾಲಯದ ಒಳಗಡೆಗೆ ಶಿವ ಮತ್ತು ಪಾರ್ವತಿಗಳು ತನ್ಮಯತೆಯಿಂದ ಪಗಡೆ ಆಡುವಂಥ ದೃಶ್ಯವನ್ನು, ಆಮೇಲೆ ಏನಂತಂದ್ರೆ ರಾವಣನು ಕೈಲಾಸ ಪರ್ವತ ಎತ್ತಿದಂಥ ದೃಶ್ಯವನ್ನು ಅತಿ ಹೆಚ್ಚು ಮನಮೋಹಕವಾಗಿ ಕೆತ್ತಲಾಗಿತ್ತು. ಈ ದೇವಾಲಯದ ಮುಂಭಾಗದಲ್ಲಿದ್ದಂಥ ಅತ್ಯಂತ ದೊಡ್ಡದಾದಂಥ ನಂದಿ ಮಂಟಪವನ್ನು ಕೆತ್ತಿಸಲಾಗಿತ್ತು. ಹಲವಾರು ಮೆಟ್ಟಿಲುಗಳ ಅಕ್ಕಪಕ್ಕದಲ್ಲೇ ಏನಂತಂದಾಗ ಶಿವಲಿಂಗ ಅಳವಡಿಸಲಾಗಿತ್ತು. ಈ ದೇವಾಲಯ ಐತಲ್ಲ 2 ಅಂತಸ್ತುಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೆ 10ನೇ ಗುಹೆ ವಿಶ್ವಕರ್ಮ ಗುಹೆ. ಇದು ಒಂದು ಬೌದ್ಧ ಚೈತ್ಯವಾಗಿತ್ತು ಆ ಕಾಲದಲ್ಲಿ. ಬೌದ್ಧ ಚೈತ್ಯ ಅಂತಂದಾಗ ಬೌದ್ಧ ಧರ್ಮದ ಶಿಕ್ಷಣ ಕೇಂದ್ರ ಅಂತೇಳಿ ಕರೆಯಲಾಗ್ತೈತಿ. ಹೀಗಾಗಿ ಈ ಕಂಬಗಳದಾವಲ್ಲ, ಈ ವಿಶ್ವಕರ್ಮ ಗುಹಾಲಯದ ಕಂಬಗಳಿದಾವಲ್ಲ, ಅದು ಏನಂತ ಮರದ ರಚನೆಯಂತೆ ಗಳಂತೆ ಏನಂತಂದಾಗ ಇರ್ತೈತಿ ಅಂತೇಳಿ ಕರೆಯಲಾಗ್ತದ. ಈ ಗುಹಾಲಯಗಳು ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ಇತಿಹಾಸದ ಅಧ್ಯಯನಕ್ಕೆ ಒಂದು ಮಹತ್ವದಂಥ ತಾಣವಾಗೈತಿ. ನಾವು ಎಲ್ಲರೂ ತಂದಾಗ ಅಜಂತ, ಹೆಂಗೆ ಬೇಲೂರಿಂದಾಗ ಹಳೆಬೀಡು, ಆಮೇಲೆ ಏನಂತ ಐಹೊಳೆ ಅಂದ ಪಟ್ಟದ ಕಲ್ಲು ಹೆಂಗೆ ಬರ್ತಿತ್ತಲ್ಲ, ಆ ರೀತಿಯಾದಂಥ ಒಂದು ವಾಸ್ತುಶಿಲ್ಪದ ಪ್ರಸಿದ್ಧವಾದಂಥ ರಚನೆಯಾಗೈತಿ ಎಲ್ಲವರದ ಗುಹಾಲಯಗಳು ಅಂಥೇಳಿ ಇಂಪಾರ್ಟೆಂಟು. ಆಮೇಲೆ ಅಷ್ಟೇ ಅಲ್ಲದೆ ಏನಂತಂದಾಗ ನೆಕ್ಸ್ಟ್ 10 ರೂಪಾಯಿ ನೋಟು ಅಂಥೇಳಿ. ಈಗ ಏನಂತಂದ್ರೆ ಸಾಮಾನ್ಯವಾಗಿ 10 ರೂಪಾಯಿ ನೋಟಿನಿಂದಲೇ ಪ್ರಾರಂಭವಾಗ್ತೈತಿ ಜೀವನ. ನಮ್ಮ ಕಾಲದಲ್ಲಿ 5 ಪೈಸೆ, 10 ಪೈಸೆ, 20 ಪೈಸೆ, ನಾವೆಲ್ಲ ಏನಂತಂದಾಗ 5 ಪೈಸೆ, 10 ಪೈಸೆ, 20 ಪೈಸೆ ಚಲಾವಣೆ ಮಾಡಿದ್ದೇವೆ. ಮುಂದಿನ ಮಕ್ಕಳು 25 ಪೈಸೆಯಿಂದ ಚಲಾವಣೆ ಮಾಡಿದಾವೆ. ನಮ್ಮ ಮುಂದೆ ಹುಟ್ಟಿದಂಥ ನೆಕ್ಸ್ಟ್ ಮಕ್ಕಳು 50 ಪೈಸೆ, ಆಮೇಲೆ ಈಗಿನ ಮಕ್ಕಳು 1 ರೂಪಾಯಿ. ಇನ್ನು ಮುಂದೆ ನಿಮ್ಮ ಮಕ್ಕಳು ಓನ್ಲಿ ಗೂಗಲ್ ಪೇ, ಫೋನ್ಪೇ ಮಕ್ಕಳು ಹುಡ್ತಾವೆ. ಬಟ್ ನೋಟುಗಳು ಎಲ್ಲ ಮ್ಯೂಸಿಯಮ್ದಲ್ಲಿ ಇಡಬೇಕಾಗುತ್ತೆ. ಅವಾಗ ಈ ರೀತಿಯಾಗಿ ನೋಟುಗಳಿದ್ದು, ಈ ರೀತಿಯಾಗಿ ನಾಣ್ಯಗಳಿದ್ದು ಅಂತ ಹೇಳಬೇಕಾಗುತ್ತೆ. ಹಾಗೆ ಏನಂತ ಕೋನಾರ್ಕ್ ದೇವಾಲಯ ಇಂಪಾರ್ಟೆಂಟ್, 10 ರೂಪಾಯಿ ನೋಟಿನ ಮೇಲೆ ಕೆತ್ತಿಸಲಾಗೈತಿ ಅಂಥೇಳಿ. ಈ ಕೋನಾರ್ಕಿನ ದೇವಾಲಯದ ವಿಶೇಷತೆ ಭಾಳಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಇದು ಒಡಿಸ್ಸಾದಲ್ಲೈತಿ. ಒಡಿಸ್ಸಾದ ಕರಾವಳಿ ತೀರದಲ್ಲಿ ಪುರಿ ಡಿಸ್ಟಿಕ್ ಅಂತೇಳಿದೆ. ಒಡಿಸ್ಸಾದ ಪುರಿ ಜಗನ್ನಾಥ ಅಂತೇಳಿ ಕೇಳಿದೆಯಲ್ಲ, ಅಲ್ಲಿ ಏನಂತಂದಾಗ ಇರ್ತಕ್ಕಂಥದ್ದು ಇದು. ಬಟ್ ಅಷ್ಟೇ ಅಲ್ಲದೆ ಏನಂತಂದಾಗ ಇದು ವಿಶ್ವವಿಖ್ಯಾತ ವಾಸ್ತುಶಿಲ್ಪ ಅಭೂತಪೂರ್ವ ಕಲಾ ಕೃತಿಗಳಿಗೆ ಹೆಸರುವಾಸಿಯಾಗೈತಿ. ಬಟ್ ಏನಂತಂದಾಗ ಈಗಾಗಲೇ ಗೊತ್ತಿದ್ದಂತೆ ಪುರಿ ಜಿಲ್ಲೆಯಲ್ಲೈತಿ. ಯಾವ ಸ್ಟೇಟ್ ಅಂದಾಗ ಒಡಿಸ್ಸಾ. ಹಾಗಾಗಿ ಕೋನಾರ್ಕ್ ಇದೊಂದು ಸೂರ್ಯ ದೇವಾಲಯ, ಸನ್ ಟೆಂಪಲ್ ಅಂತೇಳಿ ಕೇಳ್ತೀವಿ. ಬಟ್ ಇದು ನಿರ್ಮಾಣ ಮಾಡಿದ್ದು ಎಷ್ಟನೇ ಶತಮಾನದಲ್ಲಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. 13ನೇ ಶತಮಾನದಲ್ಲಿ. ಬಟ್ ಯಾವ ರಾಜಮನೆತನದ ಪೂರ್ವಗಂಗರು, ನಮ್ಮ ತಲಕಾಡಿನ ಗಂಗರು, ಪಶ್ಚಿಮದ ಗಂಗರು, ಇಲ್ಲೇ ಆಳ್ವಿಕೆ ಪೂರ್ವಗಂಗರು. ಆ ಮನೆತನದ 1ನೇ ನರಸಿಂಹ ದೇವ ಎಂಬ ವ್ಯಕ್ತಿ ಏನಂತಂದಾಗ ಇದನ್ನು ನಿರ್ಮಾಣ ಮಾಡಿದನು. ಆತನ ಆಳ್ವಿಕೆ ಅವಧಿಯಲ್ಲಿ ಏನಂತಂದಾಗ ಈ ದೇವಾಲಯ ನಿರ್ಮಿಸಲ್ಪಟ್ಟಿದೆ. ಇದರ ವಿಶೇಷತೆ ಏನು ಅಂತಂದಾಗ ಇದನ್ನು ಕಲ್ಲಿನಿಂದ ಬೃಹತ್ ರಥದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಬಟ್ ಏನಂತಂದಾಗ ಇದು 1984ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡೈತಿ. ಎಲ್ಲರೂ ಸೇರ್ಪಡೆಗೊಂಡದ್ದು 1983ದಲ್ಲಿ ಎಲ್ಲವರ. ಇದು ಏನಂತಂದಾಗ 1984ದಲ್ಲಿ ಯಾವುದಂತಂದಾಗ ಈ ಕೋನಾರ್ಕ್ ದೇವಾಲಯ. ಅಷ್ಟೇ ಅಲ್ಲದೆ ಇದನ್ನು ಬ್ಲ್ಯಾಕ್ ಪಗೋಡಾ ಕಪ್ಪು ಶಿಲೆಯಿಂದ ಏನಂತಂದಾಗ ನಿರ್ಮಿಸಲಾಗಿದ್ದಕ್ಕಾಗಿ ಇದನ್ನು ಬ್ಲ್ಯಾಕ್ ಪಗೋಡಾ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಏನಂತಂದಾಗ ಇದರ ವಿಶೇಷತೆ ಇನ್ನೂ ಸ್ವಲ್ಪ ನೀವು ಗಮನ ಹರಿಸಲಕ್ಕಾಗಿ ಏನಿದಾವ ಅಂತ ಹೇಳ್ತಿಲ್ಲಕ್ಕಾಗಿ ಈ ದೇವಾಲಯ ಸೂರ್ಯ ದೇವನು 7 ಕುದುರೆಗಳಿಂದ ಎಳೆಯಲ್ಪಡ್ತೈತಿ. ಒಂದು ಚಿಕ್ಕದಾದಂಥ ಹಿಂದೆ ಸಮುದ್ರದ ಭಾಗ ಕಾಣ್ತೈತಿ. ಬಟ್ ಇದನ್ನು ದೇವಾಲಯ ನಿರ್ಮಿಸಲಾಗೈತಿ. ಈ ದೇವಾಲಯದ ಮುಂಭಾಗದಲ್ಲಿ ಏನಂತಂದಾಗ 7 ಕುದುರೆಗಳು ಆ ದೇವಾಲಯವನ್ನು ಎಳೆದುಕೊಂಡು ಹೋಗುವ ದೃಶ್ಯ. ಕೆಳಭಾಗದಲ್ಲಿ ಚಕ್ರಗಳದಾವು. ಮತ್ತು ಈಗ ಏನಂತಂದಾಗ 6 ಕುದುರೆಗಳು ಮಾತ್ರ ನಮಗೆ ನೋಡಲು ಸಿಗುತ್ತಾವೆ. 1 ಕುದುರೆ ಅವಶೇಷ ಹೊಂದಿದೆ ಅಂತಂದ ಬಿದ್ದು ಹೋಗಿದೆ. ಬಟ್ ಆ ಚಕ್ರಗಳ ವಿಶೇಷತೆ ಏನಪ್ಪ, ಆ ರಥಕ್ಕೆ 24 ದೊಡ್ಡ ಚಕ್ರಗಳದಾವು, ಈ ಕಡೆ ಆ ಕಡೆ ಸೇರಿಸಿ. ಅವುಗಳು ಏನು ಗುರುತಿಸ್ತಾವು ಅಂತಂದಾಗ 2 ಕೂಡಿ 2ರಂತೆ 1 ಅಂದಾಗ ತಿಂಗಳಿಗೆ 2 ಚಕ್ರದಂತೆ ಏನಂತಂದಾಗ 12 ತಿಂಗಳುಗಳು 1 ವರ್ಷವನ್ನು ಗುರುತಿಸ್ತಾವೆ. ಒಟ್ಟು 24 ಅದಾವಲ್ಲ, ಅವು ಏನಂತಂದ ತಿಂಗಳಿಗೆ 2 ಚಕ್ರದಂತೆ ಏನಂತಂದ ನೀವು ಪ್ರತಿನಿಧಿಸ್ತಾವೆ. ಮತ್ತು ಸಮಯವನ್ನು ಸೂಚಿಸುವಂಥ ಆ ಗೆರೆಗಳಿಗೆ ಏನಂತಂದ 24 ಚಕ್ರಗಳು ಅದ್ಭುತವಾಗಿವ. ಅವುಗಳಲ್ಲಿ 8 ಗೆರೆಗಳು. ಎಷ್ಟು ಗೆರೆಗಳು? 8 ಗೆರೆಗಳು. 8 ಗೆರೆಗಳು ಏನಂತಂದ 8 ದಿನವನ್ನು ಏನಂತಂದಾಗ ಈ ವಿಭಾಗ ಮಾಡ್ತಾವೆ. 8 ವಾರದಲ್ಲಿ 8 ಒಂದು ರೊಟೇಷನ್ ಆಗ್ಲಕ್ಕ ಅಲ್ಲಿಗೆ ಏನಂತಂದಾಗ 8 ದಿನ.
ಮತ್ತು ವಿಶೇಷತೆ ಭಾಳಷ್ಟು ಇಂಪಾರ್ಟೆಂಟ್ ಏನು ಗೊತ್ತೇನು, ಆ ಚಕ್ರ ಇರ್ತದಲ್ಲ, ಚಕ್ರದಲ್ಲಿ ಏನಂತಂದಾಗ ಇದ್ದಂಥ ಗೆರೆಗಳದಾವಲ್ಲ, ಆ ಗೆರೆಗಳ ಮೇಲೆ ನೆರಳು ಬೀಳ್ತೈತಲ್ಲ, ಅಂದಾಗ ಸೂರ್ಯನ ನೆರಳು ಬಿದ್ದಾಗ ಸಮಯವನ್ನು ನಿಖರವಾಗಿ ಪತ್ತೆ ಹಚ್ಚೈತಿ. ನಾವು ಚಿಕ್ಕವರಿದ್ದಾಗ ಒಂದು ಕಂಬವನ್ನು ನೆಟ್ಟು ಅದ್ರ ನೆತ್ತಿ ಮೇಲೆ ಬಿಸಿಲಿತ್ತ ಮಠ ಮಧ್ಯಾಹ್ನ ಆಗೈತಿ, 12 ಗಂಟೆ ಆಗೈತಿ ಅಂತ ಹೇಳ್ತೀವಿ ನೋಡಿ. ಸ್ವಲ್ಪ ನೆರಳು ಮುಂದಕ್ಕೆ ತಂದಾಗ 1 ಗಂಟೆ ಆಗೈತಿ, 2 ಗಂಟೆ ಆಗೈತಿ ಅಂತೇಳಿ ಗೆರೆಗಳು ಸೂಚಿಸ್ತಾವಲ್ಲ, ಆ ರೀತಿಯಾಗಿ ಏನಂತಂದಾಗ ಇದು ಖಗೋಳಶಾಸ್ತ್ರ ವೈಜ್ಞಾನಿಕವಾಗಿ ಏನಂತಂದಾಗ ಅತಿ ಅದ್ಭುತವಾಗಿ ಏನಂತಂದ ಕೆತ್ತಲಾಗೈತಿ ಅಂತೇಳಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಏನಂತಂದಾಗ ಬೆಳಗಿನ ಜಾವ ಈ ದೇವಾಲಯವನ್ನು ಸ್ವಲ್ಪ ದೂರದಿಂದ ನೋಡಿದಾಗ ಈ ಕುದುರೆಗಳು ಏನಂತಂದಾಗ ಸೂರ್ಯನನ್ನು ರಥದಲ್ಲಿ ಕುಳ್ಳಿಸಿಕೊಂಡು ಎಳೆದುಕೊಂಡು ಹೋಗ್ತಾ ಇದ್ದಾವೇನೋ ಅಂತೇಳಿ ಅನಿಸುತ್ತೆ. ಬಟ್ ಸಾಯಂಕಾಲ ಸಂದರ್ಭದಲ್ಲಿ ಸೂರ್ಯಾಸ್ತವಾಗುವಂಥ ಸಂದರ್ಭದಲ್ಲಿ ಸೂರ್ಯನನ್ನು ಕೂಡಿಸಿಕೊಂಡು ಆ ಕುದುರೆಗಳು ಚಲಿಸ್ತಕ್ಕಂಥ ದೃಶ್ಯ ಏನಂತಂದಾಗ ನಾವು ಸೆರೆ ಹಿಡಿಬಹುದು. ಆ ರೀತಿಯಾಗಿ ಏನಂತಂದಾಗ ಅಲ್ಲಿ ನಾಟ್ಯ ಮಂಟಪ, ದೇವಾಲಯದ ಭಾಗದಲ್ಲಿ ನಾಟ್ಯ ಮಂಟಪ, ನೃತ್ಯ, ಸಂಗೀತಕ್ಕೆ ಏನಂತಂದಾಗ ಮೀಸಲಾಗಿತ್ತು ಅಂತೇಳಿ ಗೊತ್ತಾಗ್ತೈತಿ. ಪೂರ್ವ ಗಂಗಮಣಿತನದ 1ನೇ ನರಸಿಂಹ ಎಂಬ ವ್ಯಕ್ತಿ ಇದನ್ನು ನಿರ್ಮಿಸಿದ ಅಂತೇಳಿ ಗೊತ್ತಾಗಬೇಕು. ಅಷ್ಟೇ ಅಲ್ಲದೆ ಏನಂತಂದಾಗ ಇದನ್ನು ಪ್ರಸ್ತುತ ಹೊಸ 10 ರೂಪಾಯಿ ನೋಟಿನ ಮೇಲೆ ನಿಮಗೆ ಪ್ರಶ್ನೆ ಏನಂತಂದಾಗ ಇದರ ಮೇಲೆ ಇತ್ತೀಚೆಗೆ ಇದನ್ನು ನಾವು G20 ಅಂದಾಗ ಹಚ್ಚಿ ಸಲ G20 ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡಂಥ ಟೈಮಲ್ಲಿ ಪ್ರಪಂಚದ ಪ್ರಮುಖ ದೇಶದವರನ್ನು ಇನ್ವೈಟ್ ಮಾಡುವ ಸಲುವಾಗಿ ನಾವು ಹಿಂಭಾಗದಲ್ಲಿ ಏನಂತಂದಾಗ ಮಂಟಪದಲ್ಲಿ ಇದನ್ನೇ ಏನಂತಂದಾಗ ಈ ಚಕ್ರವನ್ನು ಅಳವಡಿಸಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಕೆಳಭಾಗದಲ್ಲಿ ಒಂದು ವಾಕ್ಯವನ್ನು ಬರೆಯಲಾಗಿತ್ತು, ವಸುದೈವ ಕುಟುಂಬಕಂ. ಆ ವಸುದೈವ ಕುಟುಂಬಕಂ ಎಂಬುದು ಏನಂತಂದಾಗ ಯಾವ ಉಪನಿಷತ್ತಿನಿಂದ ಅಳವಡಿಸಿಕೊಂಡಂಥ ವಾಕ್ಯವಾಗಿದೆ. ಹೆಂಗೆ ಸತ್ಯಮೇವ ಜಯತೆ ಎಂಬುದು ಮಂಡೂಕೋಪನಿಷತ್ತಿನಿಂದ ಅಳವಡಿಸಿಕೊಳ್ಳಲಾಗಿತ್ತೆ ಅಲ್ಲ, ಹಂಗೆ ವಸುದೈವ ಕುಟುಂಬಕಂ ಎಂಬುದು ಯಾವ ಉಪನಿಷತ್ತಿನಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತೇಳಿ ನನಗೆ ತಿಳಿಸಬೇಕು. ಹಾಗಾಗಿ ಅಷ್ಟೇ ಅಲ್ಲದೆ ಏನಂತಂದಾಗ ಇಷ್ಟು ನಾವು ಕೆಲವೊಂದು ಕೀ ಪಾಯಿಂಟ್ಗಳು ಎಲ್ಲಿಂದ ನೋಡ್ತೇವೆ ಅಂತಂದಾಗ ಇದರಿಂದ ನೋಡ್ತೇವೆ. ಅಷ್ಟೇ ಕೆಲವೊಂದು ಇತಿಹಾಸದ ಪ್ರಕಾರ ಈ ಕೋನಾರ್ಕ್ ದೇವಾಲಯ ಐತಲ್ಲ, ಶ್ರೀಕೃಷ್ಣನ ಮಗನಾದ ಸಾಂಬ ಇಲ್ಲಿ ಸೂರ್ಯ ದೇವನನ್ನು ಪೂಜಿಸುತ್ತಿದ್ದ ಅಂತೇಳಿ ಇತಿಹಾಸ ಹೇಳುತ್ತದೆ. ಅಷ್ಟೇ ಅಲ್ಲದೆ ಏನಂತಂದಾಗ ಇದು ಇನ್ನೊಬ್ಬ ವ್ಯಕ್ತಿ ಏನಂತ ಪೂಜಿಸಿ ಅಂದಾಗ ಶ್ರೀಕೃಷ್ಣನ ಮಗನಾದ ಸಾಂಬನನ್ನು ಇಲ್ಲಿ ಸೂರ್ಯದೇವರನ್ನು ಪೂಜಿಸಿ ರೋಗದಿಂದ ಮುಕ್ತಿ ಪಡೆದನು ಅಂತೇಳಿ ಒಂದು ಕಡೆಗೆ ಇತಿಹಾಸದಿಂದ ತಿಳಿದು ಬರ್ತೈತಿ. ಹಾಗಾಗಿ ಏನಂತಂದಾಗ ದೇವಾಲಯವನ್ನು ಗಮನ ಹರಿಸಲಾಕಾಗಿ ಈಗ ಸ್ವಲ್ಪ ಏನಂತಂದಾಗ ಈ ಅವಶೇಷದ ಅಡಿಯಲ್ಲಿ ಸಾಗುತ್ತಿದೆ ಅಂಥೇಳಿ ಬಿದ್ದಿದೆ ಅಂತೇಳಿ ಗೊತ್ತಾಗುತ್ತೆ. ಬಟ್ ಪ್ರಮುಖವಾದಂಥ ಎಲ್ಲ ದೇವಾಲಯಗಳು ಗಮನ ಹರಿಸಲಿಕ್ಕಾಗಿ ಇಲ್ಲಿ ಪುಸ್ತಕದಲ್ಲಿ ಓದುವಂಥ ಸಂದರ್ಭದಲ್ಲಿ ಎಷ್ಟು ಉತ್ಸುಕತೆಯಿಂದ ನಾವು ಓದಿ ಅದನ್ನು ತಿಳ್ಕೊಂಡು ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ. ಅಷ್ಟು ಏನಂತಂದಾಗ ವಿಷಯಗಳು ನಮಗೆ ಮಾಹಿತಿ ಲಭ್ಯ ಇಲ್ಲ ಅನ್ನಿಸೋದಕ್ಕೆ ಆ ಕಾಲದಲ್ಲಿ ಆ ರೀತಿಯಾಗಿ ಇದ್ದು ಅಂಥೇಳಿ ನಮಗೆ ಗೊತ್ತಾಗ್ತೈತಿ. ಓಕೆ ಸ್ನೇಹಿತರು, ಏನಂತಂದಾಗ ಇಷ್ಟು ಕೆಲವೊಂದು ವಿಷಯಗಳು ಇಲ್ಲಿ ತನಕ ಅವಲೋಕನ ಮಾಡಿದ್ದೇವೆ. ಇನ್ನೂ ಹಾಗೆ ಏನಂತಂದಾಗ ಮುಂದಿನ ದಿನಗಳಲ್ಲಿ ನನ್ನ ಹೊಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇತಿಹಾಸ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಲಾಸ್ಗಳನ್ನು ಕೇಳುತ್ತಾ ನಡೀತೀರಿ. ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಲ್ಲರಿಗೂ ತಿಳಿಸಿ. ಬಟ್ ಹೀಗೆ ಇದರಿಂದ ಏನು ನಾನು ದುಡ್ಡು ಮಾಡಬೇಕು ಅಂಥೇಳಿ ಬಂದಿಲ್ಲ. ಬಟ್ ಏನಂತಂದಾಗ ಈ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸತ್ಯಕ್ಕೆ ಭಾಳಷ್ಟು ದೂರವಾಗಿದ್ದು. ಬಟ್ ಅಷ್ಟು ದುಡ್ಡು ಮಾಡಿದ್ರೆ ಅಷ್ಟು ಅದಕ್ಕಿಂತ ಜಾಸ್ತಿ ಯೂಟ್ಯೂಬರ್ಗಳಿಗೆ ಖರ್ಚಾಗಿರ್ತೈತಿ ಅಂಥೇಳಿ ತಿಳಿದುಕೊಳ್ಳಬೇಕು. ಬಟ್ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ ಸುಮಾರು 15 ವರ್ಷಗಳಿಂದ ಎಲ್ಲ ನಿಮ್ಮ ರಕ್ಷೆಯಿಂದ ಏನಂತಂದಾಗ ನಾನು ಏನು ಮಾಡಿದ್ದೇನೆ ಅಂಥೇಳಿ ಹೇಳುತ್ತಾ ಈಗಿನ ಅವಧಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು.